ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬ್ರಹ್ಮರ್ಷಿ ಪತ್ರಿಜಿ ಬಾಬಾನವರನ್ನು ಹಾಗೂ ಸ್ವರ್ಣಮಾಲಾ ಮಾತಾರವರನ್ನ ಸ್ಮರಿಸುತ್ತಾ ಇಂದಿನ ಧ್ಯಾನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಧ್ಯಾನ ಮಿತ್ರರಿಗೂ ಹಾಗೂ ನಮ್ಮ ಆಧ್ಯಾತ್ಮಿಕ ಚಿಂತಕರಾದ ಕಮಲಾ ಮೇಡಮ್ ರವರಿಗೂ ಸ್ವಾಗತ ಸುಸ್ವಾಗತ. ಉಮಾದೇವಿ ಮೇಡಮ್ ಉಮಾದೇವಿ ಮೇಡಮ್ ಅವರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ 40 ನಿಮಿಷಗಳ ಕಾಲ ಧ್ಯಾನ ಹಾಗೂ 30 ನಿಮಿಷಗಳ ಕಾಲ ಜ್ಞಾನ ಪ್ರಶ್ನೋತ್ತರ ಕಾರ್ಯಕ್ರಮವಿರುತ್ತದೆ. ಮೊದಲನೇದಾಗಿ ಉಮಾ ಮೇಡಮ್ ರವರು ಧ್ಯಾನವನ್ನು ಪ್ರಾರಂಭಿಸುತ್ತಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಸ್ಟಾರ್ಟ್ ಮಾಡ್ಲಾ ಮೇಡಮ್? ಹಾ ಮೇಡಮ್, ಸ್ಟಾರ್ಟ್ ಮಾಡಿ ಮೇಡಮ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಸರ್ಗೆ ನಮಸ್ಕಾರ ಮಾಡುತ್ತಾ, ಸ್ವರ್ಣಮಾಲಾ ಮೇಡಮ್ಗೆ ನಮಸ್ಕಾರ ಮಾಡುತ್ತಾ, ಪ್ರಕೃತಿ ಮಾತೆ ಭೂಮಾತೆಗೆ ನಮಸ್ಕಾರ ಮಾಡುತ್ತಾ ಈ ದಿನದ ಧ್ಯಾನವನ್ನ ನಾವು ಶುರು ಮಾಡೋಣ. ಬೆರಳುಗಳನ್ನ ಈ ರೀತಿಯಾಗಿ ಜೋಡಿಸ್ಬೇಕು. ಕಾಲುಗಳನ್ನ ಚೇರ್ ಮೇಲೆ ಕುತ್ಕೊಂಡಿರೋರು, ಸೋಫಾ ಮೇಲೆ ಕುತ್ಕೊಂಡಿರೋರು ಪಾದಗಳ ಮೇಲೆ ಪಾದವನ್ನ ಕ್ರಾಸ್ ಮಾಡ್ಬೇಕು. ಕನ್ನಡಕ ಹಾಕೊಂಡಿರೋರು ಕನ್ನಡಕವನ್ನ ತೆಗಿಬೇಕು. ಯಾರಿಗೆ ಕೂತ್ಕೊಳಕ್ಕೆ ಬರೋದಿಲ್ಲ ಅಂತ ಅಂದವರು ಮಲಕ್ಕೊಂಡು ಧ್ಯಾನ ಮಾಡ್ಬೋದು. ವಯಸ್ಸಾಗಿರೋರು ಅನಾರೋಗ್ಯದಿಂದ ಇರೋರು ಪ್ರತಿಯೊಬ್ರು ಧ್ಯಾನವನ್ನ ಮಾಡ್ಲೇಬೇಕು. ನಾವು ಕೈಗಳನ್ನ ಬಿಟ್ರೆಗಿನ 10% ಎನರ್ಜಿ ಲಾಸ್ ಆಗುತ್ತೆ. ಪಾದಗಳನ್ನ ಬಿಟ್ರೆ 10% ಎನರ್ಜಿ ಲಾಸ್ ಆಗುತ್ತೆ. ಕಣ್ಣುಗಳನ್ನ ಬಿಟ್ರೆ 80% ಎನರ್ಜಿ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಯಾರು ಕಣ್ಣುಗಳನ್ನ ತೆಗೆಯಬಾರ್ದು. ಓಕೆ ಹೇಳೋ ತನಕ ಕಣ್ಣುಗಳನ್ನ ತೆಗಿಬಾರ್ದು. ನಿಧಾನವಾಗಿ ನಮ್ಮ ಶ್ವಾಸವನ್ನೇ ಗಮನಿಸುತ್ತಾ ಕಣ್ಣುಗಳನ್ನ ಮುಚ್ಚಬೇಕು. ಯಾವುದೇ ಮಂತ್ರ ಜಪ ಬೇಡ, ಯಾವುದೇ ನಾಮಸ್ಮರಣೆ ಬೇಡ, ಯಾವುದೇ ದೈವಿ ಕಲ್ಪನೆ ಬೇಡ. ಕೇವಲ ನಮ್ಮ ಶ್ವಾಸದ ಮೇಲೆ ಗಮನ. ಸ್ಥಿರ ಸುಖ ಆಸನ. ನಿಮಗೆ ಯಾವ ರೀತಿಯಾಗಿ ಸುಖವಾಗಿ ಅನಿಸುತ್ತೋ ಆ ಆಸನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಮಂಚದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು, ಸೋಫಾ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು, ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಮಾಡ್ತಾ ನಮ್ಗೆ ಮತ್ತೆ ಕೆಳಗೆ ಕೂತ್ಕೊಳಕ್ ಆಗ್ಲಾರ್ದವ್ರು ನಂತರ ಕೆಳಗೆ ಕೂಡೋದಕ್ಕೆ ಸಾಧ್ಯ ಆಗುತ್ತೆ ಧ್ಯಾನದ ಸಾಧನೆ ಮಾಡಿದ. ಇದಕ್ಕೆ ವಯಸ್ಸಿನ ಲಿಮಿಟೇಷನ್ ಅನ್ನೋದು ಏನೂ ಇಲ್ಲ. ಸಣ್ಣ ಮಕ್ಕಳು 2 ವರ್ಷದ ಮಕ್ಕಳಿನಿಂದ 100 ವರ್ಷದವರೆಗೂ ಪ್ರತಿಯೊಬ್ರು ಧ್ಯಾನ ಮಾಡ್ಲೇಬೇಕು, ಕಡ್ಡಾಯವಾಗಿ ಮಾಡ್ಲೇಬೇಕು. ಯಾರ ವಯಸ್ಸು ಎಷ್ಟು ಇರುತ್ತೋ ಅಷ್ಟು ನಿಮಿಷಗಳ ಕಾಲ 2 ಸಾರಿ ಆದ್ರೂ ಕಂಪಲ್ಸರಿ ಧ್ಯಾನ ಮಾಡ್ಬೇಕು. ಹೆಣ್ಮಕ್ಳು ಮಾಡ್ಬೋದು, ಪ್ರೌಢಾವಸ್ಥೆನಲ್ಲಿರೋರು ಮಾಡ್ಬೋದು, ವಯಸ್ಸಾಗಿರೋರು ಮಾಡ್ಬೋದು. ನಂದೇನಪ್ಪ ಎಲ್ಲ ಮುಗೀತು ಇನ್ನೇನು ಇಲ್ಲ ಅಂತ ಅಂದೋರು ಧ್ಯಾನವನ್ನ ಮಾಡ್ಲೇಬೇಕು. ನಾವು ಮರಣವನ್ನ ಹೊಂದೋದಕ್ಕೆ ಮುಂಚೆ 5 ನಿಮಿಷ ಧ್ಯಾನ ಮಾಡಿದ್ರು ನಾವು ಮೇಲಿನ ಲೋಕದಲ್ಲಿ ಯಾವ್ದು ಒಂದು ಉನ್ನತ ಲೋಕಕ್ಕೆ ಹೋಗ್ತೀವಿ. ನಮಗೆ ಮುಂದಿನ ಜನ್ಮ ಅನ್ನೋದು ಧ್ಯಾನ ಕುಟುಂಬದಲ್ಲಿ ಸಿಗುತ್ತೆ. ಸರ್ವರೋಗ ನಿವಾರಣೆ ಧ್ಯಾನ, ಸಕಲ ಭೋಗಕಾರಿಣಿ ಧ್ಯಾನ, ಸಕಲ ಜ್ಞಾನ ಪ್ರಸಾದಿನಿ ಧ್ಯಾನ. ಸಾಮೂಹಿಕ ಧ್ಯಾನದಲ್ಲಿ ಹುಣ್ಣಿಮೆಯ ಧ್ಯಾನ.
ಸಂಗೀತದೊಂದಿಗೆ ಧ್ಯಾನ, ಮೌನ ಧ್ಯಾನ, ಪಿರಮಿಡ್ ನಲ್ಲಿ ಧ್ಯಾನ, ಗುರುಗಳ ಜೊತೆಗೆ ಧ್ಯಾನ, ಗುರುಗಳ ಸಮಾಧಿಗಳ ಹತ್ತಿರ ಧ್ಯಾನ, ಪ್ರಕೃತಿಯಲ್ಲಿ ಧ್ಯಾನ, ಈ ಎಲ್ಲಾ ಕಡೆಗೂ ಪುರಾತನ ದೇವಸ್ಥಾನಗಳಲ್ಲಿ ಧ್ಯಾನ, ನದಿ ತೀರದಲ್ಲಿ ಧ್ಯಾನ, ಸಮುದ್ರ ತೀರದಲ್ಲಿ ಧ್ಯಾನ ನಮಗೆ 3 ಪಟ್ಟು ಜಾಸ್ತಿ ಶಕ್ತಿಯನ್ನ ಕೊಡುತ್ತೆ. ಮೂಗಿನಿಂದ ಬರುವ ಉಸಿರನ್ನ ನಾವು ಗಮನಿಸಿದಾಗ ನಾವು ಮುಕ್ತಿಗೆ ಮಾರ್ಗವನ್ನ ತೋರಿಸುತ್ತೇವೆ. ದಿ ಪ್ಲಸ್ ಯಾನ ಧ್ಯಾನ. ದಿ ಅಂದ್ರೆ ಆತ್ಮ, ಯಾನ ಅಂದ್ರೆ ಪ್ರಯಾಣ, ಆತ್ಮಯಾನ. ಆತ್ಮಗಳ ಪ್ರಯಾಣವನ್ನೇ ಧ್ಯಾನ ಅಂತ ಕರಿತೀವಿ. ಆಸ್ಟ್ರಲ್ ಟ್ರಾವೆಲ್. ಯಾವುದೇ ಆಲೋಚನೆ ಬಂದರೂ ಅದನ್ನು ಕಟ್ ಮಾಡ್ಬೇಕು, ಮತ್ತೆ ನಮ್ಮ ಉಸಿರಿನ ಕಡೆಗೆ ಗಮನವನ್ನು ಹರಿಸ್ಬೇಕು. ನಾವು ಉಸಿರಾಡುವಾಗ ಆಮ್ಲಜನಕವನ್ನು ತಗೋತೀವಿ. ಕಣ್ಣು ಮುಚ್ಚಿ ಉಸಿರನ್ನು ಗಮನಿಸಿದಾಗ ವಿಶ್ವದೊಳಗಿನ ಪ್ರಾಣಶಕ್ತಿ ನಮ್ಮ ಬ್ರಹ್ಮರಂಧ್ರದ ಮೂಲಕ ನಮ್ಮ ಶರೀರದೊಳಗೆ ಹೋಗಿ 72,000 ನಾಡಿಮಂಡಲ ಶುದ್ಧೀಕ್ರಿಯೆ ಅನ್ನೋದು ನಡೆಯುತ್ತೆ. ಧ್ಯಾನದಲ್ಲಿ ನಮಗೆ ಯಾವುದೇ ಭಾಗದಲ್ಲಿ ನೋವಾದ್ರೂ ಕಣ್ಣು ತೆಗಿಬಾರದು, ಅದನ್ನು
ಕ್ಲೀನಿಂಗ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸೂಕ್ಷ್ಮ ಶರೀರದಲ್ಲಿ ಆ ಪ್ರಾಣವಾಯು ಪ್ರಾಣಶಕ್ತಿ ಹೋಗಿದಾಗ ಅದರ ಬ್ಲಾಕೇಜ್ಗಳು ಎಲ್ಲ ಭೌತಿಕ ಶರೀರಕ್ಕೆ ಬಂದು ಹೊರಗಡೆ ಹೋಗ್ತವೆ. ಅದಕ್ಕೋಸ್ಕರ ನಾವು ಧ್ಯಾನ ಶುರು ಮಾಡಿದಾಗ ನಮ್ಮ ಶರೀರದಲ್ಲಿ ಎಲ್ಲಾ ಕಡೆಗೂ ನೋವುಗಳು ಕಾಣಿಸ್ಕೊಳ್ಳೋದು. ಧ್ಯಾನಕ್ಕೆ ಕೂತ್ಕೊಂಡಾಗ ಏನು ಆದ್ರೂ ಎಲ್ಲ ನಮ್ಮ ಒಳ್ಳೆಯದಕ್ಕೆ.
ಇನ್ನ ಕೇವಲ 2 ನಿಮಿಷಗಳು ಮಾತ್ರ. ಮ್ಯಾಮ್ ಅನ್ಮ್ಯೂಟ್ ಆಗಿದೆ ಮ್ಯಾಮ್, ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಇದು ಅದ್ಭುತವಾದ ಜ್ಞಾನ, ಅದ್ಭುತವಾದ ಧ್ಯಾನ ಆಗಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಸೊ ಧ್ಯಾನಕ್ಕೆ ಪಾಲ್ಗೊಂಡ ಎಲ್ಲ ನಮ್ಮ ಮಾಸ್ಟರ್ಸ್ಗೂ ಥ್ಯಾಂಕ್ ಯು ವೆರಿ ಮಚ್. ಈಗ ಮೇಡಮ್ ಸ್ಟಾರ್ಟ್ ಮಾಡೋಣ. ಮತ್ತೆ ನಿಮ್ಮ ಕಿರು ಪರಿಚಯ ಮಾಡ್ಕೊಂಬಿಡಿ ಮೇಡಮ್. ನಾನೇ ಮಾಡ್ಲಾ? ಹಾ ಮೇಡಮ್. ನನ್ನ ಹೆಸರು ಉಮಾದೇವಿ ಅಂತ. ನಾನು 1998 ಅಲ್ಲಿ ಧ್ಯಾನಕ್ಕೆ ಬಂದಾಗ ತುಂಬಾ ಆರೋಗ್ಯವಾಗಿ ಇದ್ದೆ. ಧ್ಯಾನ ಮಾಡ್ತಾ ಅವಾಗೆಲ್ಲ ನಮ್ಗೆ ಯಾವ ಬುಕ್ಗಳು ಇರ್ಲಿಲ್ಲ, ಪಿರಮಿಡ್ ಇದ್ದಿಲ್ಲ. ಪತ್ರಿಜಿ ಸರ್ನ ನಾನು ಬಹಳ ವರ್ಷ ಆದ್ಮೇಲೆ ನೋಡಿದ್ದು. ಧ್ಯಾನ ಮಾಡ್ತಾ 1 ತಾಸು ಧ್ಯಾನಕ್ಕೆ ಕೂತ್ಕೊಳಕ್ ಆಯ್ತು. ನಂತರ ನಮ್ಗೆ ಅನಾರೋಗ್ಯ ಅನ್ನೋದು ಶುರುವಾಯ್ತು. ಅನಾರೋಗ್ಯ ಅಂದ್ರೆ ನಮ್ಗೆ ಏನ್ ತಿಂದ್ರು ಜೀರ್ಣ ಆಗಲ್ಲ. ಕುಕ್ಕರ್ನಾಗ ಕುದ್ದಿರೋ ತರಕಾರಿ, ಬೇಳೆಗೆ ಹುಣಸೆ ಹುಳಿನೂ ಹಾಕ್ಬಾರ್ದು. ನಿಂಬೆಹಣ್ಣಿನ ರಸ, ಉಪ್ಪು, ಅರಿಶಿನ ಪುಡಿ, ಮೆಂತ್ಯ ಪುಡಿ, ಜೀರಿಗೆ ಪುಡಿ. ಹಣ್ಣುಗಳಲ್ಲಿ ಕರ್ಬೂಜ ಹಣ್ಣು, ಕಲ್ಲಂಗಡಿ ಹಣ್ಣು, ಸಪೋಟ ಹಣ್ಣು. ಯಾವುದೇ ಕರ್ದ ಪದಾರ್ಥ ಇಲ್ಲ, ಹಾಲು ಇಲ್ಲ. ಹಾಲಿನ ಮೇಲಿನ ಕೆನೆ ಹಾಕಿದ್ ಮೊಸರುನು ಊಟ ಮಾಡಂಗಿಲ್ಲ. ಅಷ್ಟು ನನ್ಗೆ ಪ್ರಾಬ್ಲಮ್ ಆಗಿ 10 ವರ್ಷ ಅನುಭವಿಸಿ ದೇಹಕ್ಕೆ ಏನು ಪೌಷ್ಟಿಕಾಂಶ ಇದೆ, ಟೊಮಾಟೊ ಸಹಿತ ಜೀರ್ಣ ಆಗ್ತಿರ್ಲಿಲ್ಲ. ಟೊಮಾಟೊ ಇಲ್ಲ, ಇಂಗು ಇಲ್ಲ, ಯಾವ್ದು ಇರ್ಲಿಲ್ಲ. ಆವಾಗ ನನ್ಗೆ 10 ವರ್ಷ ನಾನು ಸಫರ್ ಆಗಿದ್ದಕ್ಕ ಆ 10 ವರ್ಷದಲ್ಲಿನೂ ನಾನು ಆಯುರ್ವೇದ ಟ್ರೀಟ್ಮೆಂಟು, ಹೋಮಿಯೋಪತಿ ಅಷ್ಟೇ ತಗೋತಾ ಇದ್ದೆ. ನಾನು ಅಲೋಪತಿ ನಮ್ಗೆ ಆಗ್ತಾ ಇರ್ಲಿಲ್ಲ. ಬಾಡಿ ಎಲ್ಲ ವೀಕ್ ಆಗಿ 3.5 ಬ್ಲಡ್ ಆಗಿತ್ತು. 38 kg ನನ್ನ ಶರೀರದ ತೂಕ. ಅಡ್ಗೆ ಮನೆಯಿಂದ ಒಂದು ರೂಮ್ ತನಕ ಬರ್ಬೇಕಂದ್ರೂ ನನ್ಗೆ ಒಂದು ರೆಸ್ಟ್ ಬೇಕಾಗಿತ್ತು. 4 ಮೆಟ್ಲು ಹತ್ತಕ್ಕೂ ಆಗ್ತಾ ಇರ್ಲಿಲ್ಲ. ಅಂತ ಸ್ಥಿತಿನಲ್ಲಿ ಇದ್ದಾಗ ಇನ್ನೇನು ಬಿಟ್ಟಿದ್ರೆ ಹೋಗ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಅವಾಗ ಹೈದರಾಬಾದ್ ನಲ್ಲಿ ಸುರೇಶ್ ಸರ್ ಅಂತ ಇದ್ದಾರೆ. ಅವರು ಪಿರಮಿಡ್ ಅಲ್ಲೇ 11 ದಿವಸ ಧ್ಯಾನ ಮಾಡಂತ ಹೇಳಿದ್ರು. ಅಲ್ಲಿ ಹೋಗಿ 11 ದಿವಸ ಧ್ಯಾನ ಮಾಡಿ ನನ್ನ 10 ವರ್ಷ ಹಸುವೇ ಇರ್ಲಿಲ್ಲ ಅಂತ ಹಸುವನ್ನ ಪಡ್ಕೊಂಡು 11 ದಿವಸದಲ್ಲಿನೇ ಇಡ್ಲಿ, ದೋಸೆ, ವಡೆ, ಪೂರಿ, ಮಿರ್ಚಿ ಎಲ್ಲ ತಿನ್ಕೊಂಡು ಬಂದೆ. ನಂತರ ಆರಾಮಾಗಕ್ಕೆ ಮತ್ತೆ 3 ವರ್ಷ ಆಯ್ತು ಕಂಪ್ಲೀಟ್ ಆಗಿ ನಾನು ಆರಾಮಾಗಕ್ಕೆ. ಇವಾಗ ಎಲ್ಲ ಊಟ ಮಾಡ್ತಾ ಇದ್ದೀನಿ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ, ಕ್ಲಾಸ್ಗಳು ತಗೋತಾ ಇದ್ದೀನಿ. ತೆಲುಗು ಪುಸ್ತಕಗಳನ್ನು ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಎಷ್ಟೋ ಪುಸ್ತಕಗಳು ಓದಿ ಕನ್ನಡದಲ್ಲಿ ಕ್ಲಾಸ್ಗಳನ್ನು ಮಾಡಿದೀವಿ. ಧ್ಯಾನ ಮಹಾಚಕ್ರಗಳಿಗೆ ಎಲ್ಲ ದುಡ್ಡು ಕಲೆಕ್ಷನ್ ಮಾಡೋದು, ಪ್ರತಿಯೊಂದು ಬೇರೆ ಊರುಗಳಿಗೆ ಹೋಗಿ ಕ್ಲಾಸ್ಗಳನ್ನು ಮಾಡೋದು, ಎಲ್ಲ ಈ ರೀತಿಯಾಗಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಜೀವನ ಅನ್ನೋದು ಧ್ಯಾನಕ್ಕಿಂತ ಮುಂಚೆಗೂ ಇವಾಗೂ ತುಂಬಾ ವ್ಯತ್ಯಾಸ.
ಥ್ಯಾಂಕ್ ಯು ಮೇಡಮ್. ಶಾಕಾಹಾರ ರ್ಯಾಲಿಗಳಿಗೆಲ್ಲ ಥ್ಯಾಂಕ್ ಯು ಮೇಡಮ್. ಈಗ ನನಗೆ ಕೊಟ್ಟಿರುವ ಸಬ್ಜೆಕ್ಟ್ ಪತಂಜಲಿ ಧ್ಯಾನ ಶಾಸ್ತ್ರ, ಅಷ್ಟಾಂಗ ಮಾರ್ಗಗಳನ್ನ ಹೇಳ್ಬೇಕು. ಈ ದಿನ ನಾವು ಸಾರ್ ಮೊದ್ಲಿಗೆ ಕ್ಲಾಸ್ ಸ್ಟಾರ್ಟ್ ಮಾಡಕ್ಕೆ ಮೊದ್ಲಿಗೆ ಅವರು ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತಾನೆ ಶುರು ಮಾಡ್ತಾರೆ. ಯಾಕೆಂದ್ರೆ ಸಕಲ ಪ್ರಾಣಿಗಳ ಜೊತೆಗೆ ನಾವು ಮಿತ್ರತ್ವವನ್ನು ಹೊಂದಬೇಕು. ಸಕಲ ಮನುಷ್ಯರ ಜೊತೆಗೆ ಅಲ್ಲ, ಸಕಲ ಪ್ರಾಣಿಗಳ ಜೊತೆಗೂ ನಾವು ಮಿತ್ರತ್ವದಿಂದ ಇರ್ಬೇಕು ಅಂತ. ಎಲ್ಲರೂ ಫ್ರೆಂಡ್ಸೇ ನಮ್ಗೆ ಅನ್ನುವ ಒಂದು ಸೂಚನೆ. ಮೈ ಡಿಯರ್ ಫ್ರೆಂಡ್ಸ್ ಅಂದ್ರೆ ಅವರು ಎಲ್ಲ, ಮೈ ಡಿಯರ್ ಮಾಸ್ಟರ್ಸ್ ಅಂದ್ರೆ ಎಲ್ಲರೂ ಮಾಸ್ಟರ್ ಆಗಿ ತಯಾರಾಗ್ಬೇಕು. ಮೈ ಡಿಯರ್ ಗಾಡ್ಸ್ ಅಂದ್ರೆ ಪ್ರತಿಯೊಬ್ರುನು ನನ್ನೊಳಗಡೆನೆ ದೈವತ್ವ ಅನ್ನೋದಿದೆ, ಇನ್ನೊಬ್ರಲ್ಲಿನೂ ದೈವತ್ವ ಇದೆ ಅಂತ ಸೂಚಿಸುವುದಕ್ಕೆ ಅವರು ಆ ರೀತಿಯನ್ನ ಹೇಳ್ತಾ ಇದ್ರು. ಈ ಧ್ಯಾನ ಶಾಸ್ತ್ರವನ್ನ ಪತಂಜಲಿ ಮಹರ್ಷಿಯ ಅಭಿಪ್ರಾಯವೇನೆಂಬುದನ್ನು ನಾವು ಇವಾಗ ತಿಳ್ಕೊಳ್ಳೋಣ. ಧ್ಯಾನ ಶಾಸ್ತ್ರ ಏತಕ್ಕಾಗಿ ಬೇಕು ಅಂದ್ರೆ ನಾವು ಸಕಲ ಪ್ರಾಣಿ ಕೋಟಿಗಳೊಂದಿಗೆ ನಾವು ಮಿತ್ರತ್ವವನ್ನ ಸಾಧಿಸಿಕೊಳ್ಳಲು, ಮತ್ತೆ ನಮ್ಮ ಜೀವನದ ಮೇಲೆ ನಾವು ಅಧಿಪತ್ಯವನ್ನು ತಂದುಕೊಳ್ಳುವುದಕ್ಕಾಗಿ ಧ್ಯಾನ ಶಾಸ್ತ್ರ ಅನ್ನೋದು ನಮಗೆ ಬೇಕೇ ಬೇಕು. ಅಹಂ ಬ್ರಹ್ಮಾಸ್ಮಿ ಅಂತಾನು ತಿಳ್ಕೊಬೇಕು, ನಮ್ಮನ್ನ ನಾನು ಭಗವಂತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮಗೆ ಧ್ಯಾನ ಶಾಸ್ತ್ರ ಅನ್ನೋದು ಬಹಳ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕು. ಸಕಲ ಸೃಷ್ಟಿಯೊಂದಿಗೆ, ಸಕಲ ಪ್ರಾಣಿ ಕೋಟಿಯೊಂದಿಗೂ ನಾವು ಮಿತ್ರತ್ವ ಕಲಿತುಕೊಳ್ಳಬೇಕು. ಶಿವನು ಹಾವನ್ನು ಮೈ ಮೇಲೆ ಧರಿಸಿದ್ದಾನೆ. ಶಿವ ಹಾವನ್ನು ಯಾಕೆ ಧರಿಸ್ತಾನ? ಅವೆಲ್ಲ ಸಂಕೇತಗಳು ನಮ್ಗೇನು ಗೊತ್ತಿಲ್ಲ. ಅಯ್ಯೋ ಶಿವ ಹಾವು ಧರಿಸಿದಾನೆ ಅಂತ ಅಷ್ಟೇ ಹೇಳ್ತೀವಿ. ಆದ್ರೆ ಶಿವ ಒಂದು ಯಾಕೆ ಹಾವನ್ನ ಧರಿಸಿದಾನೆ ಅಂದ್ರೆ ಶಿವನಿಗೆ ಹಾವು ಅಂದ್ರೆ ಭಯ ಇಲ್ಲ. ಆತನು ಒಂದು ಮನುಷ್ಯನೇ ಆಗಿದ್ದ ಮೊದಲಿಗೆ. ಧ್ಯಾನ ಮಾಡ್ತಾ ಮಾಡ್ತಾ ಶಿವ ಆದ, ಪರಮ ಶಿವ ಆದ. ಅವಾಗ ಹಾವುನು ನಲ್ಲಿರುವ ಆತ್ಮನು, ತನ್ನಲ್ಲಿರುವ ಆತ್ಮನು ಒಂದೇ ಅನ್ನೋದು ಯಾವಾಗ ಗೊತ್ತಾಗುತ್ತೋ ಅವಾಗ ಯಾವ ಹಾವುಗಳು ನಮಗೆ ಹಿಂಸೆ ಮಾಡೋದಕ್ಕೆ ಬರೋದಿಲ್ಲ, ನಾವೂನು ಯಾವ ಹಾವಿಗೂ ಹಿಂಸೆ ಮಾಡೋದಕ್ಕೆ ಬರೋದಿಲ್ಲ. ಆ ಶಿವನ ಕೊರಳಲ್ಲಿರುವ ಹಾವಿನ ತತ್ವ ಅನ್ನೋದು ಇನ್ನೊಂದು ಏನ್ ಸೂಚಿಸುತ್ತೆ ಅಂದ್ರೆ, ಆ ಕೊರಳು ಶಿವನ ತತ್ವದಲ್ಲಿರುವ ಕೊರಳಿನಲ್ಲಿ ಹಾವು ಇದ್ದಾಗ ಅದು ಶಿವನ ತತ್ವದ ಜೊತೆಗೆ ಇರುತ್ತಂತ. ಯಾವಾಗ ಶಿವನಿಂದ ಕೆಳಗಡೆ ಇಳಿದು ಹೋಗುತ್ತೋ ಅವಾಗ ಶಿವನ ತತ್ವ ಆ ಹಾವಿನಲ್ಲಿ ಹೋಗುತ್ತೆ. ಹಾವಿಗೆ ಇಲಿಯನ್ನ ಕಂಡ್ರೆಗಿನ ತಿನ್ಬೇಕನ್ನ ಆಸೆ, ಇಲಿಗೆ ಹಾವಿನ ಕಂಡ್ರೆ ಭಯ. ವಿನಾಯಕ ಇಲಿಯನ್ನ ವಾಹನವನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡ್ರಿ ಇಲ್ಲಿ ಎಷ್ಟು ವಿಚಿತ್ರ. ಒಂದು ಮನುಷ್ಯರೇ ಒಬ್ರಿಗೊಬ್ರು ಸಹಾಯ ಸಹಕಾರ ಇರೋದಿಲ್ಲ ಅಂತದ್ರಲ್ಲಿ ಅವರ ಪ್ರಾಣಿಗಳು ಸಹಿತ ಒಬ್ರು ಇಲಿಯನ್ನ ಕಂಡ್ರೆ ಹಾವಿಗೆ ತಿನ್ಬೇಕನ್ನಿಸ್ತದ, ಹಾವನ್ನು ನೋಡಿದ್ರೆ ನವಿಲಿಗೆ ತಿನ್ಬೇಕನ್ನಿಸ್ತದ, ನವಿಲನ್ನ ನೋಡಿದ್ರೆಗಿನ ಪಾರ್ವತಿಯ ವಾಹನ ಸಿಂಹನ ಹುಲಿಗೆ ಅದು ತಿನ್ಬೇಕು. ಅಂದ್ರೆ ಅವರ ಮನುಷ್ಯರ ಗುಣಗಳೊಂದಿಗೆ ಅಲ್ಲ, ಅವರ ವಾಹನಗಳನ್ನು ಸರಿಯಾಗಿ ಇಟ್ಕೊಳ್ಳುವಂತಹ ಸ್ಥಿತಿ ಯಾರಿಗೆ ಇರುತ್ತೋ ಅವರು ಮಾತ್ರ ಮಾಸ್ಟರ್ಸ್ ಆಗ್ತಾರ, ಅವರು ಗಾಡ್ಸ್ಗಳಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ವಿನಾಯಕ ಇಲಿಯನ್ನ ವಾಹನ ಯಾಕೆ ಮಾಡ್ಕೊಂಡಿದ್ದಾರೆ? ನಾವು ಇಲಿ ಅಂದ್ರೆ ಎಷ್ಟು ತುಚ್ಛವಾಗಿ ಕಾಣ್ತೀವಿ, ಆ ತುಚ್ಛವಾಗಿ ಕಾಣೋದಲ್ಲ. ಪ್ರತಿಯೊಂದು ಪ್ರಾಣಿನೂ, ಪ್ರತಿಯೊಂದು ಪಕ್ಷಿನೂ, ಪ್ರತಿಯೊಂದು ಇರುವೆಗಳೂ ಶ್ರೇಷ್ಠನೇ, ಆತ್ಮ ಪದಾರ್ಥ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ಅವರು ಆ ಪ್ರಾಣಿಗಳನ್ನ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಪ್ರಾಣಿಗಳ ಜೊತೆಗೆ ಮಿತ್ರತ್ವವನ್ನ ಹೊಂದಿರಬೇಕು ಅನ್ನುವ ಉದ್ದೇಶದಿಂದ ಅವರು ತಮ್ಮ ವಾಹನಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಜೀವನದ ಮೇಲೆ ಅಧಿಪತ್ಯ. ಮೊದಲನೇದು ಮಿತ್ರತ್ವ, ಎರಡನೆಯದು ಮಾಸ್ಟರಿ ಅಧಿಪತ್ಯ. ನಮ್ಮ ಜೀವನದ ಮೇಲೆ ನಮಗೆ ಅಧಿಪತ್ಯ ಅನ್ನೋದು ಇರೋದಿಲ್ಲ. ಧ್ಯಾನ ಶಾಸ್ತ್ರವಿಲ್ಲದಿದ್ದರೆ ನಮ್ಗೆ ನಮ್ಮ ಜೀವನದ ಮೇಲೆ ಯಾವ ಅಧಿಪತ್ಯನೂ ಇಲ್ಲ. ಏನ್ ಮಾತಾಡ್ತಾ ಇದೀವಿ, ಯಾರ ಜೊತೆಗೆ ಯಾವ ರೀತಿಯಾಗಿ ವರ್ತನೆ ಮಾಡ್ಬೇಕನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಧ್ಯಾನ ಶಾಸ್ತ್ರವಿದ್ದರೇನೆ ಮಾತ್ರ ನಮ್ಮ ಜೀವನದ ಮೇಲೆ ನಮಗೆ ಅಧಿಪತ್ಯ ಅನ್ನೋದಿರುತ್ತೆ. ಯಾವ ರೀತಿಯಾಗಿ ನಾವು ಯಾರ ಜೊತೆಗೆ
ಮಾತಾಡ್ಬೇಕು. ನೋಡ್ರಿ ಎಷ್ಟು ಹೇಳ್ತಾರೆ, ಒಂದು ಗುರುಗಳ ಹತ್ರ ಹೋಗಿದ್ದಾಗ ನಾವು ಏನು ಮಾತಾಡಬಾರ್ದು, ಮೌನವಾಗಿರ್ಬೇಕು. ಆ ಮೌನವಾಗಿರೋದಕ್ಕೆ ನಮ್ಗೆ ಬರೋದಿಲ್ಲ, ಯಾಕಂದ್ರೆ ಅದು ನಮ್ಗೆ ಗೊತ್ತಿಲ್ಲ. ಧ್ಯಾನಕ್ಕೆ ಬಂದ ಮೇಲೆನೆ ಯಾರ ಜೊತೆಗೆ ಯಾವ ರೀತಿಯಾಗಿ ಮಾತಾಡ್ಬೇಕು, ಇನ್ನೊಬ್ರು ಮಾತಾಡುವಾಗ ಇನ್ನೊಬ್ರು ಸೈಲೆಂಟ್ ಆಗಿ ಇರ್ಬೇಕು, ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ಜೀವನದ ಮೇಲೆ ನಮ್ಗೆ ಅಧಿಪತ್ಯ ಬಂದಿದೆ ಅಂತ ಹೇಳ್ತಾರ, ಆದ್ರೆ ನಾವು ಧ್ಯಾನ ಶಾಸ್ತ್ರ ತಿಳ್ಕೊಂಡಾಗ ಮಾತ್ರ ನಮ್ಮ ಜೀವನದ ಮೇಲೆ ನಮಗೆ ಅಧಿಪತ್ಯ ಅನ್ನೋದು ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾರ ಹತ್ರ ಧ್ಯಾನ ಶಾಸ್ತ್ರವಿಲ್ಲವೋ, ಯಾರ ಹತ್ರ ಧ್ಯಾನ ಅಭ್ಯಾಸವಿಲ್ಲವೋ ಅವರ ಹತ್ರ ಅಧಿಪತ್ಯ ಸ್ವಾಧಿಪತ್ಯ ಅನ್ನೋದು ಯಾವುದು ಇರೋದಿಲ್ಲ. ಆತನೊಬ್ಬ ಮಾಸ್ಟರ್ ಸಹಿತ ಅಲ್ಲ. ನಾವೆಲ್ಲರೂ ಆತ್ಮ ಪದಾರ್ಥ. ಸೃಷ್ಟಿಯಲ್ಲಿ ಚೈತನ್ಯವೂ ಒಂದು ಅಚ್ಚಿಷ ಎಂದು ನಮಗೆ ಸ್ವಾನುಭವದಲ್ಲಿ ಹೇಗೆ ತಿಳಿಯುತ್ತದೆ. ಭಗವದ್ಗೀತೆ ಎಲ್ಲವನ್ನೂ ಹೇಳುತ್ತದೆ, ಆದರೆ ನಮಗೆ ಸ್ವಯಂ ತಿಳಿದಿದೆ. ಆ ಭಗವದ್ಗೀತೆನಾಗ ಎಲ್ಲ ಹೇಳ್ತಾರ, ಭಗವದ್ಗೀತೆ ಓದಿದ್ರಾಗಿನ ನಮಗೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ಧ್ಯಾನ ಶಾಸ್ತ್ರವನ್ನು ತಿಳ್ಕೊಂಡು ಧ್ಯಾನಾಭ್ಯಾಸವನ್ನ ಮಾಡ್ಬೇಕು. ಧ್ಯಾನ ಶಾಸ್ತ್ರ ನಾವು ಯಾವಾಗ ತಿಳ್ಕೊಂತೀವೋ ಅವಾಗ ನಾವು ಏನು ಒಂದು ಸಜ್ಜನ ಸಾಂಗತ್ಯ ಅಂತ ಹೇಳ್ತೀವಿ, ಒಂದು ಕ್ಲಾಸ್ಗಳು ಅಂತ ಹೇಳ್ತೀವಿ. ಆ ಕ್ಲಾಸ್ಗಳನ್ನ ಕೇಳಿದಾಗನೇ ಆ ಧ್ಯಾನದಿಂದ ಏನೇನು ಲಾಭಗಳು ಸಿಗುತ್ತೆ ಅಂತ ನಮ್ಗೆ ಗೊತ್ತಾದಾಗನೇ ಧ್ಯಾನ ಅಭ್ಯಾಸ ಮಾಡ್ಬೇಕು ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಅಯ್ಯೋ, ಈ ಧ್ಯಾನ ಮಾಡ್ಲಿಲ್ಲ ಅಂತಂದ್ರೆ ನಾವು ಎಷ್ಟು ವಿಷಯಗಳನ್ನ ನಾವು ಕಳೆದ್ಕೊಳ್ತೀವಿ ಅಲ್ಲ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಅನ್ನೋದು ಧ್ಯಾನ ಅಭ್ಯಾಸ, ಪ್ರಾಕ್ಟಿಕಲ್ ಅನ್ನೋದು ಅವಾಗ ನಮ್ಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಒಬ್ಬ ಬುದ್ಧ ಪಿರಮಿಡ್ ಎಲ್ಲಿದೆ ಅಂತ ಕೇಳ್ತಾರ. ಎಲ್ಲಿ ಅಂತಂದ್ರಿಗಿನ ಕರ್ನೂಲ್ ನಲ್ಲಿ ಇದೆ. ಕರ್ನೂಲ್ ಎಲ್ಲಿದೆ ಅಂದ್ರೆ ಹೈದರಾಬಾದ್ ಬೆಂಗಳೂರು ಹೈವೇನಲ್ಲಿ, ಆ ನ್ಯಾಷನಲ್ ಹೈವೇನಲ್ಲಿ ಇದೆ. ಹೈದರಾಬಾದ್ ನಿಂದ 200 ಕಿಲೋಮೀಟರ್ ದೂರದಲ್ಲಿ ಇದೆ. ಆಂಧ್ರ ಪ್ರದೇಶ ಎಲ್ಲಿದೆ ಅಂತ ಕೇಳ್ತಾರ. ನೋಡ್ರಿ, ಕರ್ನೂಲ್ ಅಂದ್ರೆ ಕರ್ನೂಲ್ ಎಲ್ಲಿದೆ ಅನ್ನೋದು ಗೊತ್ತಿರೋದಿಲ್ಲ. ಹೈದರಾಬಾದ್ ಅಂದ್ರೆಗಿನ ಹೈದರಾಬಾದ್ ಎಲ್ಲಿ, ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ, ಆಂಧ್ರ ಪ್ರದೇಶ ಎಲ್ಲಿ ಅನ್ನೋದು ಗೊತ್ತಿರೋದು. ಅದಕ್ಕೋಸ್ಕರ ಆಂಧ್ರ ಪ್ರದೇಶ ಅನ್ನೋದು ಭಾರತ ದೇಶದಲ್ಲಿಯ ಒಂದು ಸ್ಟೇಟ್, ಒಂದು ರಾಜ್ಯ. ಆಂಧ್ರ ಪ್ರದೇಶ ಅಲ್ಲಿ ಇದೆ ಅನ್ನೋದು ನಾವು ಹೇಳ್ಬೇಕಾಗ್ತೈತೆ. ಅದೇ ರೀತಿಯಾಗಿ ಧ್ಯಾನ ಶಾಸ್ತ್ರವನ್ನ ತಿಳ್ಕೊಂಡಾಗ ಮಾತ್ರ ನಾವು ಧ್ಯಾನ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಸರಿಯಾಗಿ ವಿಳಾಸವನ್ನ ತಿಳ್ಕೊಂಡಿಲ್ಲ ಅಂತಂದ್ರೆಗಿನ ನಾವು ಎಲ್ಲಿಗೂ ನೇರವಾಗಿ ಹೋಗೋದಕ್ಕಾಗಲ್ಲ. ಅಲ್ಲೇ ಹುಡುಕೊಂತ ಹೋದ್ರೆ ನಮ್ಗೆ ಎಷ್ಟು ಸಮಯ ವೇಸ್ಟ್ ಆಗುತ್ತೆ. ಯಾವುದೇ ಆಗ್ಲಿ, ಒಂದು ಕರ್ನೂಲ್ನಾಗಿನ್ ಬುದ್ಧ ಪಿರಮಿಡ್ ಆಗಿರ್ಬೋದು, ಒಂದು ಬೆಂಗಳೂರಿನಾಗಿನ್ ಪಿರಮಿಡ್, ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿನೇ ಆಗಿರ್ಬೋದು, ನಾವು ತಿಳ್ಕೊಂತ ಹೋಗೋದಕ್ಕೂ ನಾವು ನೋಡಿದ್ದಾಗ ನಾವು ನೇರವಾಗಿ ಹೋಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನಾವು ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಅಡ್ರೆಸ್ ತಿಳ್ಕೊಂಡಿರ್ಬೇಕು. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಆಟೋದಾಗ ಹೋಗ್ಬೇಕು, ಎಲ್ಲಿಂದ ಸಿಟಿ ಬಸ್ಸಿಗೆ ಹೋಗ್ಬೇಕು, ಎಲ್ಲಿಂದ ಟ್ರೈನ್ನಾಗ ಹೋಗ್ಬೇಕು ಅಂತ ನಾವು ತಿಳ್ಕೊಂಡಿದ್ದಾಗ ಮಾತ್ರ ನಾವು ಕರೆಕ್ಟ್ ಆಗಿ ವಿಳಾಸವನ್ನ ತಲುಪೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವು ಬಾಣದೆತ್ತಿನ ತರ ನಾವು ಇಲ್ಲಿಲ್ಲೇ ಸುತ್ತಾಡ್ಕೊಂತಾನೆ ಇರ್ತೀವಿ. ಎಷ್ಟು ಜನ್ಮ ಆದ್ರೂನು ಪುನರಪಿ ಜನನ ಪುನರಪಿ ಮರಣ, ಮತ್ತೆ ನಾವು ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸಕಲ ಪ್ರಾಣಿ ಕೋಟಿಯಲ್ಲಿ ಸದಾ ಮಿತ್ರತ್ವದೊಂದಿಗೆ, ಬ್ರಹ್ಮಾಂಡವಾದ ಮಿತ್ರತ್ವದೊಂದಿಗೆ ಜೀವಿಸುವುದಕ್ಕಾಗಿ ನಮ್ಮ ಕಾರ್ಯದ ಮೇಲೆ, ನಮ್ಮ ಮಾತಿನ ಮೇಲೆ, ನಮ್ಮ ಆಲೋಚನೆಯ ಮೇಲೆ ನಮಗೆ ಅಧಿಪತ್ಯ ಬರಬೇಕಂತಂದ್ರೆ ನಾವೆಲ್ಲರೂ ಸೃಷ್ಟಿಕರ್ತ ಪದಾರ್ಥವೆಂದು ತಿಳಿದುಕೊಳ್ಳುವುದಕ್ಕಾಗಿಯೇ ಈ ಧ್ಯಾನ ಶಾಸ್ತ್ರ, ಈ ಧ್ಯಾನ ಅಭ್ಯಾಸ ಅನ್ನೋದು ಕಂಪಲ್ಸರಿಯಾಗಿ ನಮ್ಗೆ ಬೇಕೇ ಬೇಕು. ಶಾಸ್ತ್ರ ತಿಳಿಯದೆ ಹೋದರೆ ಅಭ್ಯಾಸ ನಮಗೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಮೊದಲು ಸಜ್ಜನ ಸಾಂಗತ್ಯ ಮಾಡ್ಬೇಕು, ಆ ನಂತರ ಧ್ಯಾನ ಅಭ್ಯಾಸ ಮಾಡ್ಬೇಕು, ಆ ನಂತರ ನಾವು ಸ್ವಾಧ್ಯಾಯ ಮಾಡ್ಬೇಕು. ಅವಾಗ ಮಾತ್ರ ನಮ್ಗೆ ಯಾವುದೇ ಪುಸ್ತಕಗಳು ಓದಿದ್ರೆಗಿನ ಅವಾಗ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಶಾಸ್ತ್ರ ತಿಳಿಯದೆ ಹೋದ್ರೆ ಅಭ್ಯಾಸ ಮಾಡೋಕ್ಕಾಗಲ್ಲ. ನಮ್ಮ ಶಾಸ್ತ್ರ ಎಷ್ಟು ಕರೆಕ್ಟ್ ಆಗಿ ಇದ್ರೆ ನಮ್ಮ ಅಭ್ಯಾಸವೂ ಸಹಿತ ಅಷ್ಟು ಕರೆಕ್ಟ್ ಆಗಿ ಇರ್ತೈತೆ. ನಮ್ಮ ಜ್ಞಾನ ಎಷ್ಟು ಅಪೂರ್ಣವಾಗಿರುತ್ತದೆ, ನಮ್ಮ ಅಭ್ಯಾಸವು ಅಷ್ಟು ಅಪೂರ್ಣವಾಗಿ ಇರುತ್ತದೆ. ಧ್ಯಾನ ಅಭ್ಯಾಸ ಮಾಡ್ಬೇಕಂದ್ರೆ ಧ್ಯಾನ ಶಾಸ್ತ್ರ ಅನ್ನೋದು ಕಂಪಲ್ಸರಿಯಾಗಿ ನಾವು ತಿಳಿದುಕೊಳ್ಳಲೇಬೇಕು. ಧ್ಯಾನ ಶಾಸ್ತ್ರವನ್ನು ತಿಳಿದುಕೊಳ್ಳುತ್ತಿದ್ದೇವೆ ಪತಂಜಲಿಯವರ ಹೇಳಿಕೆಯ ಮುಖಾಂತರ. ಪತಂಜಲಿಯವರು ಅಷ್ಟಾಂಗ ಮಾರ್ಗಗಳನ್ನ ಹೇಳಿದ್ದಾರೆ ಧ್ಯಾನ ಕಲಿಯೋದು. ಅಂದ್ರೆ ಅವರು ಏನ್ ಹೇಳಿದ್ದಾರೆ, ಫಸ್ಟಿಗೆ ಯಮ ನಿಯಮ ಅನ್ನೋದು ಇಟ್ಬಿಟ್ಟಿದ್ದಾರೆ. ಆ ನಂತರ ಆಸನ,
ಅವೆಲ್ಲ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಇಟ್ಟಿದ್ದಾರೆ. ಯಮ ನಿಯಮ ಅಂತಂದ್ರೆಗಿನ ಯಮ ಅಂದರೆ ಜೀವನದ ಮೌಲಿಕವಾದ ಸತ್ಯದ ಮೇಲೆ ಸಂಪೂರ್ಣವಾದ ಹಿಡಿತ. ಯಾರ ಜೊತೆಗೆ ಯಾವ ರೀತಿಯಾಗಿ ವ್ಯವಹಾರ ಮಾಡ್ಬೇಕು, ನಮ್ಮ ಕರ್ತವ್ಯಗಳು ಏನು, ನಾವು ಯಾರ ಜೊತೆಗೆ ತಲೆ ಬಗ್ಗಿ ನಡಿಬೇಕು, ಆರ್ಥಿಕ ವ್ಯವಸ್ಥೆನಲ್ಲಿ ನಾವು ಯಾವ ರೀತಿಯಾಗಿ ನಾವು ಜೀವನ ಮಾಡ್ಬೇಕು, ಅವೆಲ್ಲ ನಾವು ತಿಳ್ಕೊಂಡಿದ್ರೆಗಿನ ಧ್ಯಾನ ಮಾಡುವ ಅವಶ್ಯಕತೆನೇ ಇಲ್ಲ. ಅದಕ್ಕೋಸ್ಕರ ಯಮ ಅಂದ್ರೆ ಮೌಲಿಕವಾದ ಜೀವನದ ಅರ್ಥಗಳನ್ನ ನಾವು ತಿಳ್ಕೊಳ್ಳೋದು. ನಿಯಮ ಅಂತಂದ್ರೆ ನಮ್ಮ ದೈನಂದಿನ ಜೀವನದ ಮುಖ್ಯ ಕಾರ್ಯಕ್ರಮದ ಮೇಲೆ ಹಿಡಿತ. ಮುಖ್ಯ ಕಾರ್ಯಕ್ರಮ ಅಂತಂದ್ರೆ ನಾವು ಈ ಜೀವನದಲ್ಲಿ ಯಾವ ಯಾವ ರೀತಿಯಾಗಿ ಯಾರ ಜೊತೆಗೆ ಜೀವನ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ಈಗ ಈ ಎರಡೂ ಕೂಡ ಸಮಾಧಿಯ ನಂತರ ಬರುವ ಸ್ಥಿತಿಯ ಹೊರತು ಧ್ಯಾನಕ್ಕೆ ಮುಂಚೆ ಇದನ್ನ ಸಾಧ್ಯ ಮಾಡ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಇವೆರಡು ನಾವು ಸಾಧ್ಯ ಮಾಡ್ಕೋಬೇಕು ಅಂತಂದ್ರೆಗಿನ ಬಹಳ ಧ್ಯಾನ ಮಾಡ್ಲಾರ್ದ ಇವೆಲ್ಲ ನಮಗ ಬರ್ಬೇಕಂದ್ರೆ ಬಹಳ ಕಷ್ಟ ಆಗ್ತೈತೆ. ಅದಕ್ಕೋಸ್ಕರ ಎಲ್ಲರೂ ಏನ್ ಹೇಳ್ತಾರ, ಯಪ್ಪ ಈ ಯಮ ನಿಯಮನ ನಾವು ತಿಳ್ಕೊಳೋದ್ರಲ್ಲೇನೆ ನಮ್ ಜೀವನ ಎಲ್ಲ ಗತಿಸಿ ಹೋಗ್ತೈತೆ, ಇದು ಯಾವುದು ನಮ್ಗೆ ಬೇಡ, ಈ ಜನ್ಮದಲ್ಲಿ ನಾವು ಆರಾಮಾಗಿ ಊಟ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಕಾಲ ಕಳೆದು ಬಿಡೋಣ, ಈ ಧ್ಯಾನನೇ ಬೇಡ ಅಂತ ಎಲ್ಲರೂ ಹಿಂದಕ್ಕೆ ಹೋಗ್ತಾರ. ಅದಕ್ಕೋಸ್ಕರ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಾಗ ಏನ್ ಮಾಡಿದ್ದಾರೆ, ಮೊದಲಿಗೆ ಅದೆಲ್ಲ ಮತ್ತೆ ನಂತರ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಈ ಯಮ ನಿಯಮ ಮೊದಲಿಗೆ ಇಟ್ರಗಿನ ಯಾರು ಧ್ಯಾನ ಅನ್ನೋದು ಮಾಡೋದಿಲ್ಲ. ಧ್ಯಾನಕ್ಕೆ ಬರ್ಬೇಕಂದ್ರೆ ಈ ಯಮ ನಿಯಮವನ್ನ ಪಾಲಿಸ್ಬೇಕು. ಯಮ ಧ್ಯಾನ ಯಾರು ಮಾಡ್ತಾರೋ ಅವ್ರಿಗೆ ಯಮ ನಿಯಮ ಪಾಲಿಸೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಧ್ಯಾನ ಶಾಸ್ತ್ರವನ್ನ ಯಾರು ತಿಳ್ಕೊಂಡಿರ್ತಾರೋ, ಯಾರು ಧ್ಯಾನವನ್ನ ಮಾಡ್ತಾ ಇರ್ತಾರೋ ಅವ್ರಿಗೆ ಯಮ ನಿಯಮವನ್ನ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಆ ಕಲಿಕೆಯಲ್ಲಿನೇ ಅವ್ರಿಗೆ ಎಲ್ಲ ವಸ್ತು ಬಂದು ಬಿಡ್ತಾವ. ತಂದೆ ತಾಯಿ ಅಂದ್ರೆಗಿನ ಅವ್ರಿಗೆ ಎಷ್ಟು ಗೌರವ ಕೊಡ್ಬೇಕನ್ನೋದು ನಮಗೆ ಗೊತ್ತಿಲ್ಲ, ಗುರುಗಳಿಗೆ ಎಷ್ಟು ಗೌರವ ಕೊಡ್ಬೇಕನ್ನೋದು ಗೊತ್ತಿಲ್ಲ, ಮಕ್ಕಳನ್ನ ಯಾವ ರೀತಿ ಪ್ರೇಮ ಮಾಡ್ಬೇಕನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಈ ಧ್ಯಾನಕ್ಕೆ ಬಂದ ಮೇಲೆ, ಈ ಸಜ್ಜನ ಸಾಂಗತ್ಯಕ್ಕೆ ಬಂದ ಮೇಲೆ ನಮ್ಗೆ ಪ್ರತಿಯೊಬ್ಬರ ಬೆಲೆಗಳು, ಪ್ರತಿಯೊಬ್ಬರ ಮೌಲ್ಯಗಳು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಪಂಚಭೂತಗಳ ಬೆಲೆಗಳು ನಮ್ಗೆ ಗೊತ್ತಿಲ್ಲ. ನಮ್ಗೆ ಪ್ರತಿಯೊಂದರ ಬಗ್ಗೆನು, ಈ ಉಸಿರಿನ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಉಸಿರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು, ನಮ್ಗೆ ಯಾವ ಒಂದು ನೆರಳು ಕೊಟ್ಟಿದ್ದಾರೆ ಅವ್ರಿಗೆ ಏನು ಥ್ಯಾಂಕ್ಸ್ ಹೇಳ್ಬೇಕು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಇದೆಲ್ಲ ನಮ್ಗೆ ಯಾವ್ದು ಬೇಡಪ್ಪ, ಮೊದ್ಲಿಗೆ ಯಮ ನಿಯಮ ಅನ್ನೋದಿಟ್ಟಗಿನ ಯಾರು ಧ್ಯಾನ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಹೆಂಡತಿ ಇದ್ದಾರೆ, ನಮ್ಗೆ ಅಳಿಯ ಇದ್ದಾರೆ, ನಮ್ಗೆ ಈ ಸಂಸಾರದ ಜಂಜಾಟ ಐತೆ, ಇದೆಲ್ಲ ಬಿಟ್ಟು ನಾವು ಧ್ಯಾನ ತಿಳಿಯೋದು, ಅಹಿಂಸೆ, ಆಸ್ಥೇಯ, ಸತ್ಯ, ಅಪರಿಗ್ರಹ, ಬ್ರಹ್ಮಚರ್ಯ, ಇದ್ಯಾವುದು ನಮ್ಮ ಬಳಿ ಇಲ್ಲವಲ್ಲವ, ಇದ್ಯಾವುದು ನಮ್ಮಲ್ಲಿ ಇಲ್ಲ ಅಂತಂದ್ರೆಗಿನ ನಾವು ಧ್ಯಾನ ಹೆಂಗ್ ಮಾಡ್ಬೇಕು, ನಮ್ಗೆ ನಿಂಬೆ ಗಿಡಕ್ಕ ನೀರು ಉಣಿಸ್ದಂಗ ಆಗ್ತೈತೆ. ಅದಕ್ಕೋಸ್ಕರ ನಮ್ಗೆ ಯಾವ್ದು ಯಮನೂ ಬೇಡ, ನಿಯಮನೂ ಬೇಡ, ಧ್ಯಾನ ಬೇಡ, ಎಲ್ಲಾ ಯಮ ನಿಯಮ ಪಾಲನೆ ಮಾಡ್ಬೇಕು ಅಂತಂದ್ರೆಗಿನ ನೋಡ್ರಿ, ಅದು ಇರಬಾರ್ದು, ಸತ್ಯದಲ್ಲೇ ಮಾತಾಡ್ಬೇಕು, ನಾನ್ ವೆಜ್ ತಿನ್ಬಾರ್ದು, ಅವೆಲ್ಲ ಹೇಳಿದ್ರೆ ಧ್ಯಾನ ಮಾಡೋ ಅವಶ್ಯಕತೆನೇ ಇಲ್ಲ. ಯಾರು ಸರ್ವ ರೋಗಗಳಲ್ಲಿ ವಿಲೀನ ಆಗಿರ್ತಾರೋ, ಯಾರಿಗೆ ಯಾವ ಶಾಸ್ತ್ರವನ್ನೋದು ಗೊತ್ತಿರೋದಿಲ್ಲ, ಯಾವ ಬೆಲೆ ಅನ್ನೋದು ಗೊತ್ತಿರೋದಿಲ್ಲ, ಅವರಿಗೆ ಕಂಪಲ್ಸರಿಯಾಗಿ ಧ್ಯಾನ ಬೇಕು. ಯಾವ ರೋಗಿ ಯಾರಿರ್ತಾರೋ ಅವರಿಗೆ ಧ್ಯಾನ ಅನ್ನೋದು ಬೇಕೇ ಬೇಕು. ಈ ಧ್ಯಾನ ಶಾಸ್ತ್ರ ಅನ್ನೋದು ಆಸನದಿಂದ ಪ್ರಾರಂಭ ಆಗ್ಬೇಕು. ಮೊದಲಿಗೆ ನಾವು ಯಮ ನಿಯಮ ಅಂತ ಇಟ್ಟುಬಿಟ್ರೆಗಿನ ಯಾರು ಧ್ಯಾನ ಮಾಡಕ್ಕೆ ಬರೋದಿಲ್ಲ. ಆಸನ ಮೊದಲಿಗೆ ಯಾವ ರೀತಿಯಾಗಿ ಆಸನದಲ್ಲಿ ನಾವು ಧ್ಯಾನವನ್ನ ಮಾಡ್ಬೇಕು ಅನ್ನೋದನ್ನ ನಾವು ಮೊದಲಿಗೆ ಹೇಳ್ಬೇಕು. ಅದು ಬಿಟ್ಟು ಮೊದಲಿಗೆನೆ ಯಮ ನಿಯಮ ಅಂತ ಇಟ್ರೆಗಿನ ಆಗೋದಿಲ್ಲ. ಮೊದಲಿಗೆ ಆಸನ ಇಡ್ಬೇಕು, ನಂತರ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅವೆಲ್ಲ ಆದ ನಂತರ ಯಮ ನಿಯಮ ತನ್ನಷ್ಟಕ್ಕೆ ತಾನೇ ಬಂದೇ ಬರ್ತೈತೆ. ಪತಂಜಲಿಯ ಧ್ಯಾನ ಶಾಸ್ತ್ರದಲ್ಲಿ ಏನಿದೆ, ಮೊದಲಿಗೆ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇವು ಇದಾವ 8. ಅದಕ್ಕೆ ಪತ್ರಿಜಿ ಸರ್ ಏನ್ ಮಾಡಿದ್ದಾರೆ, ಮೊದಲಿಗೆ ಯಮ ನಿಯಮ ಅಂತ ಇಟ್ರೆಗಿನ ಯಾರು ಧ್ಯಾನಕ್ಕೆ ಬರೋದಿಲ್ಲ. ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಂದ್ರೆ ಮೊದಲಿಗೆನೆ ಅವ್ರೆಲ್ಲ ತಯಾರಾದ್ಮೇಲೆ ಧ್ಯಾನ ಮಾಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೋಸ್ಕರ ಯಾವುದೇ ಮನುಷ್ಯ ಯಾವುದೇ ಪರಿಸ್ಥಿತಿನಲ್ಲಿ ಇರ್ಲಿ, ಯಾವ ಭಿಕ್ಷುಕ ಆಗಿರ್ಲಿ, ಬಡವ ಆಗಿರ್ಲಿ, ಶ್ರೀಮಂತ ಆಗಿರ್ಲಿ,
ವೃದ್ಧ ಆಗಿರ್ಬೋದು, ಸಣ್ಣವರು ಆಗಿರ್ಬೋದು, ಪ್ರತಿಯೊಬ್ಬರು ಧ್ಯಾನವನ್ನ ಮಾಡ್ಲೇಬೇಕು ಅಂತ ಮೊದಲಿಗೆ ಏನಿಟ್ಟಿದ್ದಾರೆ ಪತ್ರಿಜಿ ಸಾರು, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಪತ್ರಿಜಿ ಸಾರ್ ಇಟ್ಟಾರಲ್ಲ. ಲಾಸ್ಟ್ಗೆ ಯಮ ನಿಯಮ, ಆ ಯಮ ನಿಯಮಗಳನ್ನ ಎಲ್ಲಾರು ಕೊನೆಗೆ ಎಲ್ಲಾರು ಪಾಲಿಸ್ತಾರ. ರೋಗಿಗೆನೆ ಔಷಧಿ ಬೇಕು ನೋಡ್ರಿ. ಎಲ್ಲಾ ಚೆನ್ನಾಗಿದ್ದು ನೀನು ಜೀವನವನ್ನ ಚೆನ್ನಾಗಿ ಮಾಡಿದ್ದೀರಗಿನ ನಿನಗೆ ಧ್ಯಾನದ ಅವಶ್ಯಕತೆನೇನು ಇಲ್ಲ. ಯಾವಾಗ ನಿನಗೆ ಗಂಡನ ಜೊತೆಗೆ ಯಾವ ರೀತಿ ವ್ಯವಹಾರ ಮಾಡ್ಬೇಕು ಗೊತ್ತಿಲ್ಲ, ಹೆಂಡತಿ ಜೊತೆಗೆ ಯಾವ ರೀತಿಯಾಗಿ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ, ಪಕ್ಕದ ಮನೆಯವ್ರ ಜೊತೆಗೆ ಯಾವ ರೀತಿ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ, ತಂದೆ ತಾಯಿನ ಯಾವ ರೀತಿಯಾಗಿ ನೋಡ್ಕೋಬೇಕನ್ನೋದು ಗೊತ್ತಿಲ್ಲ. ಅಯ್ಯೋ ಆತಂಗ ಏನು ಅದೇ ಗೊತ್ತಿಲ್ಲ, ಇನ್ನ ಧ್ಯಾನ ಏನ್ ಮಾಡ್ತಾನೆ ಅಲ್ಲ, ಏನು ಗೊತ್ತಿರ್ಲಾರ್ದವ್ರಿಗೆ ಧ್ಯಾನವನ್ನ ಕಲಿಸ್ಬೇಕು. ಧ್ಯಾನ ಕಲಿಸಿದಾಗ ಅವ್ರಿಗೆ ಪ್ರತಿಯೊಂದು ವಿಷಯನೂ ಗೊತ್ತಾಗುತ್ತೆ. ಅವರು ನಿಜವಾಗ್ಲೂ ಧ್ಯಾನ ಮಾಡೋದಕ್ಕೆ ಯೋಗ್ಯರಾದವರು. ಧ್ಯಾನ ನಾವು ಮಾಡಿದ ಮೇಲೆ ಅವರು ಪ್ರತಿಯೊಂದು ವಿಷಯವನ್ನು ತಿಳ್ಕೊಂತಾರ. ಗಂಡನ ಬೆಲೆ ತಿಳ್ಕೊಂತಾರ, ಹೆಂಡತಿ ಬೆಲೆ ತಿಳ್ಕೊಂತಾರ, ಮಕ್ಕಳ ಬೆಲೆ ತಿಳ್ಕೊಂತಾರ, ತಂದೆ ತಾಯಿಗಳ ಬೆಲೆ ತಿಳ್ಕೊಂತಾರ. ಪ್ರತಿಯೊಂದು ಈ ಒಂದು ವಿಶ್ವ ನಮ್ಗೆ ಏನೇನು ಕೊಡ್ತಾ ಇದೆ, ಭೂಮಿಗೆ ಏಕೆ ಬಂದಿದ್ದೀವಿ, ಈ ಶರೀರ ನಮ್ಗೆ ಯಾಕೆ ಬಂದಿದೆ, ಪ್ರತಿಯೊಂದು ವಿಷಯನೂ ತಿಳ್ಕೊಂತಾರ. ಅವಾಗ ನಮಗೆ ಧ್ಯಾನ ಅನ್ನೋದು ಬೇಕು. ಪ್ರತಿಯೊಬ್ಬರಿಗೂ ಯಾರ ಹತ್ರ ಸರ್ವ ದುರ್ಗುಣಗಳು ಇರ್ತಾವೋ ಅವರೇ ಧ್ಯಾನ ಮಾಡ್ಬೇಕು. ಅವರು ಧ್ಯಾನ ಮಾಡುವಾಗ ಮತ್ತೆ ಅವ್ರಿಗೆ ನಾವು ಕಂಡೀಷನ್ ಹಾಕ್ಬಾರ್ದು, ಇದೇ ರೀತಿಯಾಗಿ ಕೂತ್ಕೊಳ್ರಿ, ಆ ರೀತಿಯಾಗಿ ಕೂತ್ಕೊಳ್ರಿ ಅಂತ. ಸ್ಥಿರ, ಸುಖ, ಆಸನ. ನಾವು ಕಂಫರ್ಟ್ ಆಗಿ ಯಾವಾಗ ಕೂತ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಆವಾಗ ನಾವು ಗಂಟೆಗಟ್ಲೆ ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸೋಫಾದ ಮೇಲೆನೆ ಕೂತ್ಕೋಬೇಕು, ಮಂಚದ ಮೇಲೆನೆ ಕೂತ್ಕೋಬೇಕು, ನೆಲದ ಮೇಲೆ ಚಕಳ ಮಕ್ಕಳ ಹಾಕೊಂಡೇ ಕೂತ್ಕೋಬೇಕಂದ್ರೆ ಎಷ್ಟೋ ಜನಕ್ಕೂ ಮೊದ್ಲಿಗೆ ಚಕಳ ಮಕ್ಕಳ ಹಾಕೊಂಡು ಕೂತ್ಕೊಳಕ್ಕೆ ಬರೋದಿಲ್ಲ. ಅಂತವ್ರಿಗೆಲ್ಲ ಧ್ಯಾನ ಬಿಟ್ಟು ಬಿಡ್ತಾರ. ಅದಕ್ಕೋಸ್ಕರ ನಿಮ್ಗೆ ಯಾವ ರೀತಿ ಸುಖವಾಗಿ ಆಸನದಲ್ಲಿ ಕೂತ್ಕೊಳಕ್ ಸಾಧ್ಯ ಆ ರೀತಿ ಕೂತ್ಕೋ ಅಂತ ಹೇಳಿದಾಗ ಅವ್ರು 11 ದಿವಸ, 21 ದಿವಸ, 41 ದಿವಸ ಧ್ಯಾನ ಮಾಡೋಷ್ಟೊತ್ತಿಗೆ ಅವ್ರು ಚಕಳ ಮಕ್ಕಳ ಹಾಕೊಂಡು ಕೂತ್ಕೊಳೋದಕ್ಕೂ ಅವ್ರಿಗೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಯಾವುದೇ ರಿಸ್ಟ್ರಿಕ್ಷನ್ ಅನ್ನೋದು ಇಡಬಾರ್ದು. ಧ್ಯಾನ ಮಾಡೋದಕ್ಕೆ ಕೂರ್ಸೋದನ್ನ ಕಲ್ತ್ಕೋಬೇಕು. ಮೊದಲಿಗೆ ಕೂತ್ಕೊಳೋದು ಕಲ್ತ್ಕೊಳ್ಳಿ, ಆಮೇಲೆ ಅವ್ರು ಗೋಡೆಗೆ ಆನ್ಕೊಂಡನ್ನ ಕೂತ್ಕೊಳ್ಳಿ, ಹೆಂಗನ್ನ ಕೂತ್ಕೊಳ್ಳಿ. ನಂತರ ಅವರು ಧ್ಯಾನಕ್ಕೆ ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಂಡಾಗ ಒಂದೇ ಒಂದು ಸ್ಥಿತಿಯಲ್ಲಿ 3 ಗಂಟೆಗಳ ಕಾಲ ಎಷ್ಟು ಧ್ಯಾನ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೋ ಆ ಸ್ಥಿತಿಯನ್ನ ಅವರು ಆರಿಸ್ಕೊಂಡಾಗ ಅವ್ರು 3 ಗಂಟೆಗಳ ಕಾಲ ಧ್ಯಾನವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಆಸನ ಸಿದ್ಧಿ ಅನ್ನೋದು ಅವ್ರಿಗೆ ಸಿಗುತ್ತೆ. ಸುಖಮಯ ಪ್ರಾಣಾಯಾಮ, ನಂತರ ಪ್ರಾಣಾಯಾಮ. ಆಸನದ ನಂತರ 2ನೇ ಪಾಯಿಂಟ್ ಅಂದ್ರೆ ಪ್ರಾಣಾಯಾಮ. ಇಲ್ಲಿ ಪ್ರಾಣಾಯಾಮ ಅಂದ್ರೆಗಿನ ಮಂತ್ರ ಅಲ್ಲ, ಜಪ ಅಲ್ಲ, ಯಾವುದೇ ದೈವಿ ಕಲ್ಪನೆ ಅಲ್ಲ, ಓಂ ನಮೋ ಶಿವಾಯ ಅನ್ನೋದಿಲ್ಲ, ಓಂ ನಮೋ ನಾರಾಯಣ ಅನ್ನೋದಿಲ್ಲ, ಗಾಯತ್ರಿ ಮಂತ್ರ ಇಲ್ಲ, ಎಲ್ಲಾನು ಕಟ್ಟು. ಕೇವಲ ಶ್ವಾಸವನ್ನ ಗಮನಿಸೋದು. ಆ ಶ್ವಾಸವನ್ನ ಗಮನಿಸುವಾಗ ಯಾವುದೇ ಆಲೋಚನೆ ಬಂದ್ರೆ ಆ ಆಲೋಚನೆಗಳನ್ನ ಕಟ್ ಮಾಡೋದು ಈ ಪ್ರಾಣಾಯಾಮ ಅಂತ ಕರಿತೀವಿ. ಶರೀರವನ್ನ ಸ್ಥಿರಗೊಳಿಸುವುದು ಆಸನ, ಶ್ವಾಸವನ್ನ ಸ್ಥಿರವಾಗಿ ಗಮನಿಸುವುದು ಪ್ರಾಣಾಯಾಮ. ಶ್ವಾಸವನ್ನ ನಿಯಂತ್ರಿಸುವುದು, ಅದನ್ನು ಕುಂಭಕ ಮಾಡೋದು ನಿಷೇಧ. ಕುಂಭಕ ಅನ್ನೋದು ಇಲ್ಲ, ರೇಚಕ ಅನ್ನೋದಿಲ್ಲ, ಏನು ಇಲ್ಲ. ಸಹಜವಾಗಿ ನಡೆಯುತ್ತಿರುವ ಉಸಿರನ್ನ ನಾವು ಗಮನಿಸುವುದೇ ಪ್ರಾಣಾಯಾಮ. ನೋಡ್ರಿ, ಎಷ್ಟು ಜನ ಧ್ಯಾನ ಶುರು ಮಾಡಿದಾಗ ಕೇಳ್ತಾರ, ನಮ್ಗೆ ಆಲೋಚನೆ ಬರ್ತಾ ಇದೆ. ಸ್ಥಿರ ಸುಖ ಆಸನದಲ್ಲಿ ಮೊದಲಿಗೆ ಕೂತ್ಕೊಂಡು ನಂತರ ನಾವು ಶ್ವಾಸವನ್ನ ಯಾವಾಗ ಗಮನಿಸೋಕೆ ಶುರು ಮಾಡ್ತೀವೋ ಆವಾಗ ಆಲೋಚನೆಗಳು ಜಾಸ್ತಿ ಬರ್ತಾ ಇರ್ತವ. ಯಾಕೆಂದ್ರೆ ನಾವು ಇಷ್ಟು ವರ್ಷದ ತನಕ ನಾವು ಏನೇನು ಆಲೋಚನೆಗಳನ್ನ ಮಾಡಿರ್ತೀವೋ ಆ ಯೋಚನೆಗಳೆಲ್ಲ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಇರ್ತವ. ಆ ಸಬ್ ಕಾನ್ಶಿಯಸ್ ಮೈಂಡ್ ನಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ನಾವು ಧ್ಯಾನ ಮಾಡುವಾಗ ಎಲ್ಲ ನಮ್ಮ ಒಳಗಿನ ಆಲೋಚನೆಗಳೆಲ್ಲ ಹೊರಗಡೆ ಬಂದು ನಮ್ಮ ಗಮನಕ್ಕೆ ಅವು ಬರ್ತಾ ಇರ್ತವೆ. ಅದಕ್ಕೆ ಆ ಆಲೋಚನೆಗಳು ಬರುವಾಗ ಎಲ್ಲ ಅವುಗಳನ್ನ ಕಟ್ಟು ಮಾಡ್ಬೇಕು. ಮತ್ತೆ ನಮ್ಮ ಶ್ವಾಸವನ್ನ ಗಮನಿಸ್ತಾ ಹೋದ್ರೆಲ್ಲ ಅವಾಗ ಕ್ರಮೇಣ ನಮ್ಮ ಒಳಗಡೆ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿರುವಂತಹ ಆಲೋಚನೆಗಳೆಲ್ಲ ಸಂಪೂರ್ಣವಾಗಿ ಹೊರಗೆ ಹೋಗುವ ತನಕನು ಎಷ್ಟು ವರ್ಷ ಆದ್ರೂ ನಾವು ಹೊರಗಡೆ ಬರ್ತಾನೆ ಇರ್ತಾವ. ಅವಾಗ ಮಾತ್ರ ನಾವು ಮುಂದಿನ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ. ಅದನ್ನೇ ನಾವು ಶ್ವಾಸವನ್ನ ಗಮನಿಸುವುದು. ಬುದ್ಧ ಏನ್ ಹೇಳಿದಾನೆ, ಆನಾಪಾನ ಸತಿ ಅಂತ ಹೇಳಿದಾನೆ. ಅದಕ್ಕೆ ನಾವು ಏನ್ ಹೇಳಿದೀವಿ, ಶ್ವಾಸದ ಮೇಲೆ ಗಮನ ಅಂತ ಹೇಳಿದೀವಿ. ಏನೇ ಬರ್ಲಿ ಶ್ವಾಸದ ಮೇಲೆ ಗಮನವನ್ನ ಇಟ್ಕೊಂತ ಹೋಗಿದ್ದಾಗ ಅವಾಗ ನಾವು ಮುಂದಿನ ಹೆಜ್ಜೆಗೆ ನಾವು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಸುಖಕರವಾದ ಆಸನ ಆಯ್ತು, ಸುಖಮಯ ಪ್ರಾಣಾಯಾಮ ಆಯ್ತು,
ಸಹಜವಾದ ಶ್ವಾಸವನ್ನ ಗಮನಿಸುವುದು, ನಮ್ಮ ಮನಸ್ಸನ್ನ ಅಲಿಯಲು ಬಿಡದೆ ಶ್ವಾಸದ ಕಡೆಗೆ ಗಮನವನ್ನ ಹರಿಸುವುದು. ನಂತರ ಅಹಂ ಬ್ರಹ್ಮಾಸ್ಮಿ, ನಾನು ದೇವರು ಅಂತ ತಿಳ್ಕೊಳ್ಳೋದು. ಧ್ಯಾನ ಶಾಸ್ತ್ರದಲ್ಲಿ ಈಗ ನಾವು ಏನು ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ ಏನ್ ತಿಳ್ಕೊಳ್ತಾ ಇದ್ದೀವಿ, ಯಾಕೆ ತಿಳ್ಕೊಳ್ತಾ ಇದ್ದೀವಿ? ಧ್ಯಾನ ಅಭ್ಯಾಸಕ್ಕಾಗಿ. ಧ್ಯಾನ ಅಭ್ಯಾಸ ಮಾಡಿದ್ರೆ ಏನ್ ಬರ್ತದ ಅಂದ್ರೆಗಿನ 3 ಬರ್ತವ ನಮ್ಗ. ಒಂದು ಸಕಲ ಜೀವಿಗಳೊಂದಿಗೆ ಸ್ನೇಹ, ಅನುರಾಗ, ಏಕತ್ವ ಅನ್ನೋದು ಬರುತ್ತೆ. ಎರಡನೇದು ನಮ್ಮ ಜೀವನದ ಮೇಲೆ ನಮಗೆ ಅಧಿಪತ್ಯ ಅನ್ನೋದು ಬರುತ್ತೆ. ನಾವು ಏನ್ ಮಾತಾಡ್ಬೇಕು, ಎಲ್ಲಿ ಯಾವಾಗ ನಿದ್ದೆ ಮಾಡ್ಬೇಕು, ಯಾವಾಗ ಕೆಲಸಗಳನ್ನ ಮಾಡ್ಬೇಕು, ಯಾವ ಇಂಪಾರ್ಟೆಂಟ್ ಆಗಿರುವ ಕೆಲಸವನ್ನ ಮೊದಲು ಮಾಡ್ಬೇಕು, ಯಾವ ಇಂಪಾರ್ಟೆಂಟ್ ಅಲ್ಲದ ಕೆಲಸವನ್ನ ನಂತರ ಮಾಡ್ಬೇಕು, ಅದನ್ನು ಒಂದು ಕಲೆನೇ. ಅವೆಲ್ಲ ನಾವು ತಿಳ್ಕೊಬೇಕಾಗ್ತದೆ. 3 ನಾವು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಯಾವ ರೀತಿ ತಿಳ್ಕೊಬೇಕು ಅಂದ್ರೆ, ನಾವು ಧ್ಯಾನ ಸಾಧನೆ ಮಾಡ್ತಾ 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 ನಮ್ಮ ಒಳಗಡೆಯಿಂದನೇ ಒಂದು ವಾಯ್ಸ್ ಬರುತ್ತೆ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ. ನಾವು ಮತ್ತೆ ನಂತರ ಪ್ರತಿಯೊಬ್ಬರ ಮೇಲೇನು ನಾವು ಮೊದಲಿಗೆ ಧ್ಯಾನಕ್ಕೆ ಮೊದಲು ನಾವು ಎಷ್ಟೋ ಜನನ ನಾವು ದ್ವೇಷ ಮಾಡ್ತಾ ಇರ್ತೀವಿ. ಧ್ಯಾನ ಮಾಡ್ತಾ ಮಾಡ್ತಾ ಎಲ್ಲರ ಮೇಲಿನ ದ್ವೇಷನೂ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆಗಿನ ನಾನು ದೈವ ಸ್ವರೂಪ, ಅವರುನು ದೈವ ಸ್ವರೂಪ, ಅವರು ಆತ್ಮ ಸ್ವರೂಪ, ನಾವು ಆತ್ಮ ಸ್ವರೂಪ ಅನ್ನುವ ಭಾವನೆ ಯಾವಾಗ ಬರುತ್ತೋ, ಐ ಆಮ್ ಗೈಡ್, ಐ ಆಮ್ ಗಾಡ್, ಯು ಆರ್ ಎ ಗಾಡ್ ಅನ್ನುವ ಸ್ಥಿತಿಗೆ ನಾವು ಯಾವಾಗ ಹೋಗ್ತೀವೋ ಅವಾಗ ಯಾರನ್ನು ದ್ವೇಷ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಗಲ್ಲ. ಫಸ್ಟ್ಗೆ ಧ್ಯಾನ ಶಾಸ್ತ್ರ ತಿಳ್ಕೊಬೇಕು, ನಂತರ ಆಸನ ತಿಳ್ಕೊಬೇಕು. ಆಸನ ಸಿದ್ಧಿಸಿದ್ಮೇಲೆ ಪ್ರಾಣಾಯಾಮ, 3ನೇದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತಂದ್ರೆಗಿನ ಸುಖವಾಗಿ ಕುಳಿತುಕೊಂಡು ಕಣ್ಣೆರಡು ಮುಚ್ಕೊಂಡು ನಾವು ಬೆರಳುಗಳನ್ನ ಪರಸ್ಪರ ಹೆಣೆದು ನಾವು ಕುಂತ್ಕೊಂಡಾಗ ಮತ್ತೆ ಕಾಲಿನ ಬೆರಳುಗಳಿಂದ ಸಾಕಷ್ಟು ನಮ್ಗೆ ಶಕ್ತಿ ಅನ್ನೋದು ಹೊರಗಡೆ ಹೋಗ್ತಾ ಇರುತ್ತೆ. ಅದನ್ನು ನಮ್ಮಲ್ಲೇ ಉಳಿಸ್ಕೊಳ್ಬೇಕು. ಕಣ್ಣುಗಳಿಂದ 80% ಎನರ್ಜಿ ಹೊರಗಡೆ ಹೋಗ್ತಾ ಇರುತ್ತೆ, ಕೈ ಬೆರಳುಗಳಿಂದ 10% ಎನರ್ಜಿ ಹೋಗುತ್ತೆ, ಕಾಲ ಬೆರಳುಗಳಿಂದ 10% ಎನರ್ಜಿ ಹೋಗುತ್ತೆ. ಅದಕ್ಕೋಸ್ಕರ ಕಣ್ಣುಗಳನ್ನ ಮುಚ್ಚಿ, ಕೈಗಳನ್ನ ಕಟ್ಟಿ, ಕಾಲುಗಳನ್ನ ಕಟ್ಟಿ ಧ್ಯಾನಕ್ಕೆ ಕುತ್ಕೊಂಡಾಗ ನಮ್ಮ ಎನರ್ಜಿಯನ್ನ ನಾವೇ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಎನರ್ಜಿಯನ್ನ ಉಳಿಸ್ಕೊಂಡಾಗ ನಮ್ಮ ಮನಸ್ಸು ಆಲೋಚನೆಗಳ ಮೂಲಕ ಪ್ರಾಣಶಕ್ತಿ ಎಲ್ಲ ಹೊರಗೆ ವ್ಯರ್ಥವಾಗಿ ಹೋಗ್ತೈತೆ. ಅವಾಗ ಏನಾಗ್ತೈತೆ, ಆಲೋಚನೆಗಳು ಬರ್ತಾವ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಿನ ಆಲೋಚನೆ ಎಲ್ಲ ಹೊರಗಡೆ ಬಂದಾಗ ಆ ಆಲೋಚನೆ ಮಾಡುವಾಗ ಸಹಿತ ನಮ್ಮ ಶಕ್ತಿ ಅನ್ನೋದು ಹೊರಗಡೆ ಹೋಗ್ತಾ ಇರ್ತೈತೆ. ಮನಸ್ಸಿನ ಮೂಲಕ, ಆಲೋಚನೆಗಳ ಮೂಲಕ ಅದು ಹೊರಗಡೆ ಹೋಗ್ತೈತೆ. ಅದನ್ನ ಉಳಿಸ್ಕೊಳೋದಕ್ಕೋಸ್ಕರ ನಾವು ಮತ್ತೆ ಧ್ಯಾನ ಮಾಡ್ಬೇಕು. ಯೋಗ ಚಿತ್ತವೃತ್ತಿ ನಿರೋಧ. ಯೋಗವೆಂದರೆ ಚಿತ್ತವೃತ್ತಿಯನ್ನು ನಿರೋಧಿಸುವುದು. ಹೇಗೆ ಚಿತ್ತವೃತ್ತಿಯನ್ನು ನಿರೋಧಿಸಲಾಗುತ್ತದೆ ನೋಡ್ರಿ, ಯೋಗ ಚಿತ್ತವೃತ್ತಿ ನಿರೋಧ ಅಂದ್ರೆ ಯೋಗಕ್ಕೆ ನಾವು ಕೂತ್ಕೊಂಡಾಗ ಆ ಆಲೋಚನೆಗಳು ಬರ್ತಾ ಇರ್ತವ, ಆಲೋಚನೆ ಬರ್ತಾ ಇರ್ತವೆ. ಆ ಆಲೋಚನೆಗಳನ್ನು ಹೋಗುವ ತನಕ ನಾವು ಧ್ಯಾನ ಅಭ್ಯಾಸವನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದಾಗ ಯಾವಾಗ ಆ ಆಲೋಚನೆಗಳು ಯಾವಾಗ ನಮ್ಮ ಮನಸ್ಸಿನಲ್ಲಿ ಬರದೇ ಇರೋದಕ್ಕೆ ಸಾಧ್ಯ ಆಗುತ್ತೆ, ಆವಾಗ ಯೋಗ ಚಿತ್ತ ವೃತ್ತಿ ನಿರೋಧ. ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರುವುದು ನಿಂತಾಗ ಆವಾಗ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ನಾವು ಕರಿಬಹುದು. ನಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆನೂ ಇಲ್ಲ. ಯಾವುದೇ ಆಲೋಚನೆ ಇದ್ರೂ ಈ ಒಂದು ವಾರದ ಕೆಳಗಡೆ ನಡೆದಿರುವಂತ ಘಟನೆ ಬಗ್ಗೆ, ತಿಂಗಳ ಕೆಳಗೆ ನಡೆದಿರುವಂತ ಘಟನೆ ಬಗ್ಗೆ, ಇಲ್ಲ ಮುಂದಿನ ಒಂದು ತಿಂಗಳು ನಡೆಯುವ ಸಮಾಚಾರದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇರೋದು, ಗಮನಿಸುವುದು ಅಂತ ನಾವು ಹೇಳ್ಬೋದು. ಈ ಚಿತ್ತವೃತ್ತಿ ನಿರೋಧಗೊಂಡ ನಂತರ ಬಾಹ್ಯ ಜಗತ್ತು ಅಂತರ್ಧಾನವಾಗಿ, ನಮ್ಮ ಬಾಹ್ಯ ಜಗತ್ತಿನಲ್ಲಿರುವ ಎಲ್ಲಾ ಆಲೋಚನೆಗಳನ್ನ ಇಷ್ಟು ದಿವಸ ನಾವು ಮಾಡ್ತಾ ಇದ್ವಿ. ಇವಾಗ ನಮ್ಮ ಚಿತ್ತದಲ್ಲಿ ಎಲ್ಲವಷ್ಟು ಆಲೋಚನೆಗಳು ಹೋಗ್ಬಿಟ್ಟಿವೆ. ಚಿತ್ತ ಅಂದ್ರೆ ಮನಸ್ಸಿನಲ್ಲಿ ಆಲೋಚನೆಗಳೆಲ್ಲ ಹೋದ್ಮೇಲೆ ನಾವು ಅಂತರ್ಧಾನವಾಗಿ, ಅಂತರ್ಮುಖ ಸ್ಥಿತಿಯಲ್ಲಿ ಪ್ರತ್ಯಕ್ಷವಾಗಿ, ಅಂತರ್ಮುಖ ಸ್ಥಿತಿಯನ್ನ ಪ್ರತ್ಯಾಹಾರ 3ನೇ ಸ್ಥಿತಿ ಅಂತ ಕರಿತೀವಿ. ಅಂತರ್ಮುಖ ಸ್ಥಿತಿಯನ್ನ ನಾವು ಹೊಂದಿದಾಗ ಯಾವಾಗ ಬಾಹ್ಯದಲ್ಲಿರುವ ಹಳೆಯಾಗಿರ್ಬೋದು, ಹೆಂಡತಿ, ಮಕ್ಕಳು, ಮನೆ, ಆಸ್ತಿ, ಸಂಪತ್ತು, MLA, ಮಂತ್ರಿ, MP ಇವೆಲ್ಲ ಹೋಗ್ತಾವ. ನಾನು ಅನ್ನೋದು ಎಲ್ಲ ಹೋಗಿ ಆಂತರಿಕ ಪ್ರಪಂಚವನ್ನ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಳಗಿನ ವಿಷಯಗಳನ್ನ ಕೇಳೋದಕ್ಕೆ ಅವಾಗ ನಾವು ಆರಂಭ ಮಾಡ್ತೀವಿ. ಅದನ್ನ ಗ್ರಹಿಸುವುದು, ರಿಸೀವ್ ಮಾಡ್ಕೊಳ್ಳೋದು, ಅದೇ ಪ್ರತ್ಯಾಹಾರ. ಹೊರಗಿನ ವಿಷಯಗಳನ್ನೆಲ್ಲ ಮರೆತು ಒಳಗಿನ ಶರೀರದೊಳಗಡೆ ಏನ್ ಆಗ್ತಾ ಇದೆ, ಯಾವ ವಾಯ್ಸ್ ಬರ್ತಾ ಇದೆ, ಇನ್ನರ್ ವಾಯ್ಸ್ ಅಂತ ನಾವೇನ್ ಕರಿತೀವಿ, ಮತ್ತೆ ಒಳಗಡೆ ಏನು
ಆ, ಮತ್ತೆ ಪ್ರಕೃತಿ ಕಾಣಿಸೋದಾಗಿರ್ಬೋದು, ಬೆಟ್ಟಗಳು, ಜಲಪಾತಗಳು ಅವೆಲ್ಲ ಕಾಣಿಸೋದು ಏನಾಗಿರ್ತೈತೆ ಅವಾಗ ಅಂತರ್ಮುಖ ಆದಾಗ ನಾವು ಅವೆಲ್ಲ ನಮಗೆ ಪ್ರತ್ಯಕ್ಷ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮೆಲ್ಲಗೆ ಬಿಂದುವಿನಂತೆ ಮೊದಲಾಗಿ ನಿಧಾನವಾಗಿ ಅದರ ವಿಶ್ವರೂಪ ನಮಗೆ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಕೆಳಗೆ ಎಲ್ಲೋ ಒಂದು ಬಿಂದು, ಒಂದು ತೆಳ್ಳನೆಯ ಕಾಂತಿ ದೊಡ್ಡದಾಗಿ ಆಗ್ತದೆ. ಒಟ್ಟು ಟ್ರೈನ್ ತುಂಬಾ ಆಕ್ರಮಿಸುತ್ತದೆ. ಬಗೆ ಬಗೆಯ ಬಣ್ಣಗಳು ಬರ್ತಾವ, ಬೆಟ್ಟ ಗುಡ್ಡಗಳು, ಕಾಡುಗಳು ಇವೆಲ್ಲ ಕಾಣಿಸೋದಕ್ಕೆ ಶುರುವಾಗ್ತವ. ಇಲ್ಲಿಯವರೆಗೂ ಸಾಧನೆ ಅವಶ್ಯಕವಾಗಿ ಮಾಡ್ಲೇಬೇಕಾಗಿತ್ತು. ನಿರಂತರ ಸಾಧನೆ, ಅಕುಂಠಿತ ದೀಕ್ಷತೆಯ ಸಾಧನೆ, ಸಂಗೀತ, ವೀಣೆ ಕಲ್ತ್ಕೊಳ್ಬೇಕಂದ್ರೆ ನಾವು ಎಷ್ಟು ಸಾಧನೆ ಮಾಡ್ತೀವೋ ಈ ಧ್ಯಾನ ಸಾಧನೆ ಸಹಿತ ನಾವು ಅಷ್ಟು ಸಾಧನೆಯನ್ನು ನಾವು ಮಾಡ್ಲೇಬೇಕು. ಮೊಟ್ಟ ಮೊದಲನೆಯದು ಆಸನ, ಎರಡನೆಯದು ಪ್ರಾಣಾಯಾಮ, ಮೂರನೆಯದು ಪ್ರತ್ಯಾಹಾರ. ಆಂತರ್ಯದಿಂದ ಜ್ಞಾನವನ್ನ ಹೊಂದಬೇಕು. ಒಳಗಿನ ವಿಷಯಗಳು ಕಾಣಿಸತೊಡಗುತ್ತವೆ. ಕಾಡು, ಬೆಟ್ಟ, ಗುಡ್ಡಗಳು, ಜಲಪಾತಗಳು, ಸುಂದರವಾದ ಪ್ರಕೃತಿ ದೃಶ್ಯಗಳು ಕಾಣಿಸ್ತವೆ. ಕುಳಿತು ಈ ದೃಶ್ಯಗಳೆಲ್ಲ ಕಾಣಿಸ್ತಾ ಇರ್ತವ. ಒಳಗಿನ ದೃಶ್ಯಗಳನ್ನ ಸ್ವೀಕರಿಸುವುದು, ಇದನ್ನೇ ಪ್ರತ್ಯಾಹಾರ ಅಂತ ನಾವು ಕರಿತೀವಿ. ಆಹಾರವೆಂದರೆ ಪ್ರತಿ ಆಹಾರ. ಆಹಾರ ಅಂದ್ರೆ ಭೋಜನ, ಪ್ರತಿ ಅಂದ್ರೆ ಪ್ರತ್ಯರ್ಥಿ. ನಾವು ಹೊರಗಿನಿಂದ ವಿಷಯಗಳನ್ನ ಗ್ರಹಿಸಿದಾಗ ಅವುಗಳನ್ನ ನಾವು ಆಹಾರವಾಗಿ ಸ್ವೀಕಾರ ಮಾಡ್ತಾ ಇರ್ತೀವಿ. ಬರೇ ಹೊರಗಿನ ವಿಷಯಗಳಲ್ಲಿನೇ ನಮ್ಮ ಗಮನವೆಲ್ಲ ಇರ್ತೈತೆ. ನಮ್ಮ ಒಳಗಡೆ ಏನ್ ಬದಲಾವಣೆ ಮಾಡ್ಕೋಬೇಕನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಧ್ಯಾನಕ್ ಬರತನ ನಮ್ಗುನು ಗೊತ್ತಿರ್ಲಿಲ್ಲ. ಇಂತಹ ಚಿತ್ರಗಳನ್ನ ನಾವು ನೋಡ್ತಾ ಇರ್ತೀವಿ. ಈಗ ಎಲ್ಲಾರ್ನ ನೋಡ್ತಾ ಇದ್ದೀವಿ, ಹೊರಗಿನ ಶಬ್ದಗಳನ್ನ ಕೇಳ್ತಾ ಇದ್ದೀವಿ. ಇವೆಲ್ಲವೂ ಹೊರಗಿನಿಂದ ಜ್ಞಾನೇಂದ್ರಿಯಗಳಿಗೆ ಲಭ್ಯವಾಗುವ ಆಹಾರ. ನೀವು ಹೊರಗಡೆ ಏನ್ ನೋಡ್ತಾ ಇದ್ದೀರಿ, ನಿಮ್ಮ ಪಕ್ಕದಲ್ಲಿ ಯಾರು ಕೂತ್ಕೊಂಡಿದ್ದಾರೆ, ಟೇಬಲ್ ಇದೆಯಾ, ಅದು ಸುಂದರವಾಗಿದೆಯಾ, ಸುಂದರವಾಗಿಲ್ವಾ, ಅವೆಲ್ಲ ಹೊರಗಿನ ಜ್ಞಾನೇಂದ್ರಿಯಗಳಿಂದ ನಮಗೆ ಲಭಿಸುವಂತಹ ಜ್ಞಾನ. ಈ ಜ್ಞಾನೇಂದ್ರಿಯಗಳಿಗೂ ಇದೇ ಪ್ರತ್ಯಾಹಾರ. ಪ್ರತಿ ಅಂದರೆ ಆಹಾರ ಸಿಗ್ಬೇಕು. ಅದಕ್ಕ ಆಹಾರ. ಪ್ರತಿ ಹೊರಗಿನಿಂದ ನಮ್ಗೆ ಈ ಜ್ಞಾನ ಎಲ್ಲ ಸಿಗ್ತಾ ಇದೆ. ಹೊರಗ ಆ ಮನುಷ್ಯ ಕೂತ್ಕೊಂಡಿದ್ದಾನೆ, ಆ ಮೊಬೈಲ್ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿದೆ, ಅವೆಲ್ಲ ಕಾಣಿಸ್ತಾ ಇದೆ. ಅವುಗಳನ್ನೆಲ್ಲ ಬಿಟ್ಟು ನಾವು ಒಳಗಿನ ಕಡೆಗೆ ಗಮನವನ್ನ ಕೇಂದ್ರೀಕರಿಸಬೇಕು. ಅದಕ್ಕೆ ಪ್ರತ್ಯಾಹಾರ ಅಂದ್ರೆ ಈ ಹೊರಗಿನ ಆಹಾರಗಳನ್ನ ಸ್ವೀಕಾರ ಮಾಡೋದು ಬಿಟ್ಟು ಅದಕ್ಕೆ ಆಪೋಸಿಟ್ ಆಗಿರುವ ಒಳಗಿನ ಆಹಾರವನ್ನ ನಾವು ಸ್ವೀಕಾರ ಮಾಡೋದನ್ನೇ ಪ್ರತ್ಯಾಹಾರ ಅಂತ ನಾವು ಕರಿತೀವಿ. ಒಳಗಿನಿಂದ ನಮಗೆ ಆಹಾರ ಬೇಕು ಅಂದರೆ ನಾನು ಕಣ್ಣು ಮುಚ್ಚಿಕೊಂಡ್ರೆ ನಮ್ಗೆ ಕೃಷ್ಣ ಕಾಣಿಸುತ್ತಾನೆ, ನನ್ನ ಸತ್ತು ಹೋಗಿರುವ ತಾಯಿ, ಸತ್ತು ಹೋಗಿರುವ ತಂದೆ, ಪ್ರತಿಯೊಬ್ರು ಕಾಣಿಸ್ತಾರ. ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ. ಅಂತ ಜ್ಞಾನವನ್ನ ಪಡಿಬೇಕು. ಹೊರಗಡೆ ಯಾರು ಕೂತ್ಕೊಂಡಿದ್ದಾರೆ, ಯಾರು ಸೀರೆ ಕಲರ್ ಎಷ್ಟು ಚೆನ್ನಾಗಿದೆ, ಯಾರು ಎಂತಹ ಬಟ್ಟೆಗಳನ್ನ ಉಟ್ಕೊಂಡಿದ್ದಾರೆ, ಅವ್ರು ಎಷ್ಟು ಸುಂದರವಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ, ಇದನ್ನೇ ನಾವು ಗಮನಿಸ್ತಾ ಇದ್ರೆ ಒಳಗಡೆ ನಡೆಯುವ ಜ್ಞಾನವನ್ನ ನಾವು ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇವುಗಳನ್ನೆಲ್ಲ ದಾಟಿದ್ಮೇಲೆನೆ ನಾವು ಮತ್ತೆ ಮುಂದಿನ ಸಾಧನೆಗಳನ್ನ ಮಾಡ್ತಾ ಇದ್ದಾಗ ಒಳಗಿನಿಂದ ಅದಕ್ಕೆ ಅಪೋಸಿಟ್ ಆಗಿರುವ ಒಳಗಿನ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ ಯಾವಾಗ ನಾವು ರೆಡಿ ಆಗ್ತೀವಿ ಆವಾಗ ಪ್ರತ್ಯಾಹಾರ ಸ್ಥಿತಿಗೆ ನಾವು ಬರ್ತೀವಿ. ನಚಿಕೇತ ಕೇಳಿದ, ಸತ್ತು ಹೋದರ ನಂತರ ಏನಾಗುವುದು ಸ್ವಾಮಿ? ಅದು ನಿನಗೆ ತಕ್ಕಯ್ಯ, ನಿನಗೆ ಸೊಗಸಾದ ಸೌಭಾಗ್ಯ ಕೊಡ್ತೀನಿ, ಅಷ್ಟೈಶ್ವರ್ಯಗಳನ್ನ ನೀಡ್ತೀನಿ ಅಂತ ಹೇಳಿದ ಯಮಧರ್ಮರಾಯ. ಆವಾಗ ಆತ ನಚಿಕೇತ ಅಂತಾನೆ, ನನಗೆ ಇದು ಯಾವ್ದು ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಸತ್ತು ಹೋಗಿರೋರು ಎಲ್ಲಿಗೆ ಹೋಗ್ತಾರ, ನನಗೆ ಸತ್ತು ಹೋದ ತರುವಾಯ ಏನಾಗುವುದು ತಿಳಿಸ್ಬೇಕು ನೀವು. ಅಂದ್ರೆ ನನ್ನ ತಾಯಿ ಸತ್ತೋಗಿದ್ದಾಳೆ, ನಮ್ಮ ತಂದೆ ಸತ್ತೋಗಿದ್ದಾನೆ, ನನ್ನ ಮಗಳು ಸತ್ತೋಗಿದ್ದಾಳೆ, ಹೆಂಡತಿ ಸತ್ತೋಗಿದ್ದಾಳೆ, ಅಳಿಯ ಸತ್ತೋಗಿದ್ದಾನೆ, ಅವರೆಲ್ಲ ಎಲ್ಲಿ ಹೋದ್ರು, ಅದೆಲ್ಲ ಏನ್ ಆಗ್ತೈತೆ ನೋಡ್ರಿ. ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳಬೇಕು. ಅದಕ್ಕಾಗಿ ನಾವು ಇದನ್ನೆಲ್ಲ ನಾವು ಪ್ರತ್ಯಕ್ಷವಾಗಿ ತಿಳ್ಕೊಬೇಕಂದ್ರೆ ಧ್ಯಾನ ಸಾಧನೆ ಅತ್ಯವಶ್ಯಕವಾಗಿದೆ. ಯಾಕಂದ್ರೆ ಎಷ್ಟು ಜನ ಮಾಸ್ಟರ್ಸ್ ಎಲ್ಲ ಮೇಲಿನ ಲೋಕಗಳಿಗೆಲ್ಲ ಹೋಗಿ ಬಂದಾರ, ಎಷ್ಟೋ ಆತ್ಮಗಳ ಜೊತೆಗೆ ಮಾತಾಡಿ ಬಂದಿದ್ದಾರೆ. ತಮ್ಮ ಮನೆಯಲ್ಲಿರುವ ಸದಸ್ಯರನ್ನ ಮೇಲಿನ ಲೋಕಗಳಿಗೆ ಬಿಟ್ಟು ಬಂದಿರುವಂತಹ ಸೀನಿಯರ್ ಮಾಸ್ಟರ್ಸ್ಗಳು ಎಷ್ಟೋ ಜನ ನಮ್ಮಲ್ಲಿ ಇದ್ದಾರ. ಅಂತಹ ಜ್ಞಾನನ ನಾವು ಪಡೆಯೋದಕ್ಕೆ ಧ್ಯಾನ ಸಾಧನೆಯನ್ನು
ನನ್ ಮಕ್ಕಳಿಗೆ ಯಾವಾಗ ಉದ್ಯೋಗ ಬರುತ್ತೆ, ನನ್ ಮಕ್ಕಳಿಗೆ ಯಾವಾಗ ಮನೆ ಆಗುತ್ತೆ, ನಮ್ಗೆ ಯಾವಾಗ ಬಿಸಿನೆಸ್ ಆಗುತ್ತೆ, ಇವೆಲ್ಲ ಬಂದೇ ಬರ್ತಾವ. ಎಲ್ಲ ಸೌಭಾಗ್ಯನೂ ಬರ್ತಾವ. ನೀವು ಮೊದಲಿಗೆ ಧ್ಯಾನ ಮಾಡಿ ನಂತರ ನಿಮ್ಗೆ ಎಲ್ಲ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಇವೆಲ್ಲವನ್ನು ಮಾಡ್ಬೇಕಂದ್ರೆ ಮೊದಲಿಗೆ ಆಸನ ಸಿಗ್ಬೇಕು, ನಂತರ ಪ್ರಾಣಾಯಾಮ ಮಾಡ್ಬೇಕು, ನಂತರ ಪ್ರತ್ಯಾಹಾರ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟು. ಪ್ರತ್ಯಾಹಾರದ ನಂತರ ನಮಗೆ 4ನೇದು ಧಾರಣ ಅಂದ್ರೆ ಧ್ಯಾನ ನಂತರ ಯಾವ್ದು ಕಾಣಿಸ್ತದೆಯೋ, ಯಾವ ವಾಸನೆ ನಮ್ಗೆ ಬರುತ್ತೋ, ಯಾವ ನಾದ ನಮ್ಗೆ ಕೇಳಿಸ್ತೈತೋ ಅದರ ಮೇಲೆ ಏಕಾಗ್ರತೆಯನ್ನು ಇಡುವುದು. ಅವುಗಳನ್ನು ಪಕ್ಕಕ್ಕೆ ಇಟ್ಟು ಬಿಡೋಣ. ಈ ಧ್ಯಾನ ಶಾಸ್ತ್ರವನ್ನ ಸ್ವೀಕರಿಸೋಣ. ನಮ್ಮೊಳಗೆ ಯಾವುದು ಕಾಣಬರುತ್ತದೆ. ಧ್ಯಾನ ಮಾಡುವಾಗ ಮನಸ್ಸು 3ನೇ ಕಣ್ಣು ಕ್ರಿಯಾಶೀಲವಾಗಿ ಆಜ್ಞಾ ಚಕ್ರ ತೆರೆಯುವಾಗ ಅದು 6 ಸೆಂಟರ್ಗಳಿವೆ. ಆಜ್ಞಾ ಚಕ್ರ ಅಂದ್ರೆ 3ನೇ ಕಣ್ಣು ತೆಗಿಬೇಕು ಅಂತಂದ್ರೆಗಿನ ನಮ್ಗೆ ನಮ್ಮ ಶರೀರದಲ್ಲಿ 6 ಚಕ್ರಗಳು ಇರ್ತಾವ. 6 ಚಕ್ರಗಳನ್ನ ಒಂದು ಫಸ್ಟಿಗೆ ಮೂಲಾಧಾರ ಚಕ್ರ ಅಂತ ಕರಿತೀವಿ, 2ನೇದು ಸ್ವಾಧಿಷ್ಠಾನ ಚಕ್ರ ಅಂತ ಕರಿತೀವಿ, 3ನೇದನ್ನ ಮಣಿಪೂರಕ, 4ನೇದು ಅನಾಹತ, 5ನೇದು ವಿಶುದ್ಧ, ನಂತರ ಆಜ್ಞಾ ಚಕ್ರಗಳ ಅಂತ ನಾವು ಆಜ್ಞಾ ಚಕ್ರ ಅನ್ನೋದು ಲಾಸ್ಟಿಗೆ ಬರುತ್ತೆ. ಈ ಚಕ್ರಗಳೆಲ್ಲ ಕ್ಲಿಯರ್ ಆಗಿದ್ದಾಗ ನಮಗೆ 3ನೇ ಕಣ್ಣು ಅನ್ನೋದು ಓಪನ್ ಆಗುತ್ತೆ. ಜನ್ಮಗಳ ಕರ್ಮ ಪ್ರಕ್ಷಾಳನೆ ನಂತರ ನಮ್ಗೆ ವಿಶುದ್ಧ ಆದ ನಂತರ ನಮ್ಮ 3ನೇ ಕಣ್ಣು ತೆರೆದುಕೊಳ್ಳೋದು. ಅದಕ್ಕೆ ಮುಂಚೆ ನಮಗೆ 3ನೇ ಕಣ್ಣು ಅನ್ನೋದು ತೆಗೆದುಕೊಳ್ಳೋದಿಲ್ಲ. ಅದಕ್ಕೋಸ್ಕರ ವಿಶುದ್ಧವಾಗಬೇಕು. ವಿಶುದ್ಧ ಅಂದ್ರೆಗಿನ ಶುದ್ಧ ಆಗ್ಬೇಕು. ನಮ್ಮ ಶರೀರದೊಳಗಿನ 6 ಚಕ್ರಗಳು ಶುದ್ಧ ಆದ ನಂತರನೇ ನಮಗೆ 3ನೇ ಕಣ್ಣಿನಿಂದ ಎಲ್ಲವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ವಿಶುದ್ಧ ಅಂದ್ರೆ ಪೂರ್ತಿಯಾಗಿ ಶುದ್ಧವಾಗುವುದು. ಎಷ್ಟು ಜನ್ಮದಲ್ಲಿ ಎಷ್ಟು ಪ್ರಾಣಿಗಳನ್ನ ತಿಂದಿದ್ದೇವೋ, ಎಷ್ಟು ಮನುಷ್ಯರ ಮೇಲೆ ಅನ್ಯಾಯವಾಗಿ ದೌರ್ಜನ್ಯ ಮಾಡಿದ್ದೇವೋ ಲೆಕ್ಕವಿಲ್ಲ. ಅದಕ್ಕೆ ತಕ್ಕ ಲೆಕ್ಕ ಅನ್ನೋದು ನಾವು ಕಟ್ಲೇಬೇಕಾಗ್ತದೆ. ಲೆಕ್ಕ ಕಟ್ಟುವ ಸ್ಥಿತಿಯೇ ವಿಶುದ್ಧ ಸ್ಥಿತಿ. ಲೆಕ್ಕ ಕಟ್ಟುವ ಮುಂಚೆ ಮನಸ್ಸು ಮೂಕವಾಗಿ ಹೋದ ಸ್ಥಿತಿ. ನೋಡ್ರಿ, ನಾವು ಮಾಡಿದ್ದ ನಮ್ಗೆ ಏನು ಅನಾರೋಗ್ಯ ಬಂದಿದೆ ಅಂತಂದ್ರೆ ಬರೀ ಇನ್ನೊಬ್ರನ್ನ ದೂಷಣೆ ಮಾಡ್ತೀವಿ. ಅವರಿಂದ ನಮ್ಗೆ ಈ ಅನಾರೋಗ್ಯ ಬಂತು, ಅವರಿಂದ ನಮ್ಗೆ ವ್ಯಾಪಾರದಲ್ಲಿ ಲಾಸ್ ಆಯ್ತು, ಅವರಿಂದ ನಮಗೆ ಆ ಸೀಟ್ ಸಿಗ್ಬೇಕಾಗಿತ್ತು, ಆಕೆ ನನ್ನ ತಳ್ಳಿ ಬಿಟ್ಲು, ಅದಕ್ಕೋಸ್ಕರ ಬಸ್ ನಲ್ಲಿ ನನಗೆ ಆ ಸೀಟ್ ಸಿಗ್ಲಿಲ್ಲ, ಇನ್ನೊಬ್ರು ಹೋದ್ರು. ಪ್ರತಿಯೊಂದಕ್ಕೂ ಇನ್ನೊಬ್ರ ಮೇಲೆನೆ ನಾವು ಕಮೆಂಟ್ ಮಾಡ್ತಾ ಇರ್ತೀವಿ. ಯಾವಾಗ ನಾವು ಧ್ಯಾನಕ್ಕೆ ಕೂತ್ಕೊಂಡು ಎಲ್ಲರಿಗೂ ಸಾರಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾಗ ಅವಾಗ ನಮಗೆ ಈ ಅನಾರೋಗ್ಯ ಸಮಸ್ಯೆ ಹೊರಟು ಹೋದ ನಂತರ ಅವಾಗ ನಮ್ಗೆ ಗೊತ್ತಾಗುತ್ತೆ, ಓ ಇದಕ್ಕೆ ಯಾರು ಕಾರಣ ಅಲ್ಲ. ಇಷ್ಟು ದಿವ್ಸನೂ ನಾನು ಧ್ಯಾನ ಮಾಡಿದೀನಿ, ಅಷ್ಟು ದಿವ್ಸ ನನಗೆ ಅನಾರೋಗ್ಯ ವಾಸಿ ಆಗ್ಲಾರ್ದು ಇವಾಗ ಯಾಕೆ ವಾಸಿ ಆಯ್ತು, ಇವಾಗ ಸಾರಿ ಥ್ಯಾಂಕ್ಸ್ ಹೇಳಿದ್ದಕ್ಕೆ ನನ್ಗೆ ವಾಸಿ ಆಯ್ತು ಅಂದ್ರೆ ಇದು ಬೇರೆಯವರಿಂದ ನನಗೆ ಅನಾರೋಗ್ಯ ಬಂದಿರೋದಲ್ಲ. ನಾನು ಹಿಂದಿನ ಜನ್ಮದಲ್ಲಿ ಏನೋ ತೊಂದ್ರೆ ಇನ್ನೊಬ್ರಿಗೆ ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಈ ಅನಾರೋಗ್ಯ ಬಂದಿದೆ ಅಂತ ಅವಾಗ ನಾವು ಯಾರನ್ನ ದೂಷಣೆ ಮಾಡ್ಲಾರ್ದ ಮೂಕವಾಗಿ ನಾವು ಇರ್ತೀವೋ, ಯಾರ ಮೇಲೆ ಕಂಪ್ಲೇಂಟ್ ಹೇಳಲಾರ್ದಂಗ, ಯಾರ ಮೇಲೆ ನಾವು ಚಾಡ ಹೇಳಲಾರ್ದಂಗ ಇರ್ತೀವೋ ಅವಾಗ ನಮ್ಮ ಬಾಯಿನಲ್ಲಿ ನಮ್ಮ ಮಾತು ಬರೋದಿಲ್ಲ. ಈ ತಪ್ಪಿಗೆ ನಾನೇ ಕಾರಣ ಅಂತ ಅಂದಾಗ ನಾವು ಯಾರನ್ನೂ ದೂಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಯದಿಂದ ನಮ್ಗೆ ಶಬ್ದ ಅನ್ನೋದು ಹೊರಡೋದಿಲ್ಲ. ನಾವು ಮಾಡಿದ ಪಾಪ ಎಲ್ಲ ನಮ್ಮ ನೆತ್ತಿಯ ಮೇಲೆ ಇರ್ತೈತೆ. ಅದಕ್ಕೋಸ್ಕರ ಆ ಕರ್ಮವನ್ನ ಕಳ್ಕೋಬೇಕಂದ್ರೆ ಆದಷ್ಟು ಪಿರಮಿಡ್ ಅಲ್ಲಿ ಧ್ಯಾನಗಳನ್ನ ನಾವು ಮಾಡಿದಾಗ ನಮ್ಮ ಪಾಪಗಳನ್ನೋದು ಬೇಗ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಕಣ್ಣು ಸೊಟ್ಟಗೆ ಆಗಿರ್ತೈತೆ, ಕಾಲು ಡೊಂಕಾಗಿರ್ತೈತೆ, ಪಾರ್ಶ್ವವಾಯು ಬರ್ತೈತೆ. ಇವೆಲ್ಲ ಯಾಕೆಂದ್ರೆ ನಮ್ಮ ಕರ್ಮಗಳಿಂದನೇ ನಮ್ಗೆ ಇವೆಲ್ಲ ಬರೋದು. ಮನೆಯಲ್ಲಿ ಅಕ್ಕಿ ಇರೋದಿಲ್ಲ, ಹೊರಗಡೆ ಹೋದ್ರೆ ನಿಂದಿಸ್ತಾರ. ಇವೆಲ್ಲ ಯಾಕೆ? ನಾವು ನಮಗೆ ಆ ಆಹಾರ ಪದಾರ್ಥ ಇದ್ದಾಗ ಇನ್ನೊಬ್ರಿಗೆ ದಾನ ಮಾಡಿಲ್ಲ. ಅದಕ್ಕೋಸ್ಕರ ನಮ್ಗೆ ಈ ಪರೀಕ್ಷೆ. ನೋಡು, ಬಡವರಿಗೆ ನೀನು ದಾನ ಮಾಡಿಲ್ಲ ಅಂತಂದ್ರೆ ನಿನಗೆ ಇರ್ಲಾರ್ದಾಗ ನಿನಗೆ ಯಾರು ಸಹಾಯ ಮಾಡೋದಿಲ್ಲ ಅನ್ನೋ ಪರೀಕ್ಷೆಯನ್ನ ಎದುರಿಸೋದಕ್ಕೋಸ್ಕರ ನಮ್ಗೆ ಬಡತನ ಅನ್ನೋದು ಬರುತ್ತೆ, ಅವಮಾನ ಎಲ್ಲಾನು ಬರುತ್ತೆ. ಹೊರಗಡೆ ಹೋದ್ರೆ ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾರ. ಯಾಕೆ ಅಂತಂದ್ರೆ ಅವೆಲ್ಲ ನಾವು ಮಾಡಿದ್ದೆ ನಾವು ಅನುಭವಿಸ್ಬೇಕಾಗುತ್ತೆ. ಮೂಗು ತರುವಾಯ ಪಾಪ ಪ್ರಕ್ಷಾಳನ ಜರುಗಿದ ನಂತರ, ವಿಶುದ್ಧದ ನಂತರ ಅವೆಲ್ಲ ಕಳೆಯ ತನಕ ನಾವು ಧ್ಯಾನವನ್ನ ಮಾಡಿದಾಗ ವಿಶುದ್ಧ ಅನ್ನೋದು ಕ್ಲೀನ್ ಆಗುತ್ತೆ. ವಿಶುದ್ಧ ಚಕ್ರ ನಂತರ ಆಜ್ಞಾ ಚಕ್ರ, 3ನೇ ಕಣ್ಣು ತೆರೆಯುತ್ತದೆ. ನಮ್ಮ ಮೂಗೆ ಪಿರಮಿಡ್ ಆಕಾರದಲ್ಲಿದೆ. ಪಿರಮಿಡ್ ಎನ್ನುವ ಮೂಗಿನಲ್ಲಿ ಶ್ವಾಸ ಇದೆ. ಈ ಪಿರಮಿಡ್ ಅನ್ನ ಸೇರ್ಬೇಕು. ಶ್ವಾಸದ ಮೇಲೆ ಧ್ಯಾಸ ಇಡಬೇಕು.
ಅಂತರ್ಮುಖವಾದ ತರುವಾಯ ಏಕಾಗ್ರತೆ ಸುಖಕರ ಪ್ರಾಣಾಯಾಮದ ನಂತರ ಕೂಡಲೇ ನಮಗೆ ಮೂರನೇ ಕಣ್ಣು ಕ್ರಿಯಾಶೀಲವಾಗಿ ಪ್ರತ್ಯಾಹಾರದ ಅನುಭವವಾಗಿ ಅದರ ಮೇಲೆ ಧಾರಣ ನಮ್ಮೊಳಗೆ ಅಂತರ್ಮುಖಿಯಾದ ನಂತರ ಯಾವ ದೃಶ್ಯವನ್ನು ನೋಡುತ್ತೇವೆಯೋ ಯಾವ ನಾದವನ್ನು ಆಲಿಸುತ್ತೇವೆ ಅವುಗಳ ಮೇಲೆ ಏಕಾಗ್ರತೆ ಮಾಡಿದಾಗ ಧಾರಣವೆಂದರೆ ಏಕಾಗ್ರತೆ. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಏನು ಯಾವ ವಾಸನೆ ಬರುತ್ತದ ಯಾವ ನಾದ ಬರುತ್ತೋ ಅದ್ರ ಮೇಲೆ ಏಕಾಗ್ರತೆಯನ್ನ ಇಡುವಂತಹ ಸ್ಥಿತಿಯನ್ನೇ ಧಾರಣ ಸ್ಥಿತಿ ಅಂತ ನಾವು ಕರಿತೀವಿ. ಅವಾಗ ಎಷ್ಟೋ ದೃಶ್ಯಗಳು ನಮ್ಮ ಪರದೆ ಮೇಲೆ ಕಾಣಿಸ್ತಾ ಇರ್ತವೆ. ಅವುಗಳನ್ನ ಏಕಾಗ್ರತೆಯಿಂದ ನೋಡ್ತಾ ಇರ್ಬೇಕು. ಆ ಒಳಗಡೆಯಿಂದ ಬರುವ ಕಲರ್ಸ್ ಗಳನ್ನ ನೋಡಿದಾಗ ಅಂತಹ ಕಲರ್ಗಳನ್ನ ನಾವು ಎಲ್ಲೂ ಹೊರಗಡೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸ್ವಚ್ಛವಾದ ಎಷ್ಟು ಚೆನ್ನಾಗಿರ್ತಾವ ಆ ಕಲರ್ಗಳಂದ್ರೆ ಹೇಳೋದಕ್ಕೆ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತ ಕಲರ್ಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಂತರ್ನೇತ್ರ ಅವಾಗ ತೆಗೆದುಕೊಂಡಿದೆ ಅನ್ನೋದು ಅರ್ಥ ಆಗುತ್ತೆ. ಅಂತಃಸ್ರಾವಣ ಸಹಿತ ನಡೀತಾ ಇರುತ್ತೆ. ಇನ್ನರ್ ವಾಯ್ಸ್ ಅಂತರ್ಯಾನ ನಡೆಯುತ್ತಿರುತ್ತೆ. ಈ ಪ್ರತ್ಯಾಹಾರದಲ್ಲಿ ಧಾರಣ ಒಳಗೆ ನಡೆಯುತ್ತಿರುವ ವಿಷಯಗಳೊಂದಿಗೆ ಏಕಾಗ್ರತೆ ಮಾಡುತ್ತಾ ಏನಾಗುವುದೆಂದರೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಅಂದ್ರೆ 5ನೇದು ಧ್ಯಾನ. ನೋಡ್ರಿ, ಧ್ಯಾನ ಅನ್ನೋದು 5ನೇ ಸ್ಥಾನಕ್ಕೆ ಹೋದಾಗ ನಮ್ಗೆ ಧ್ಯಾನ ಸಿದ್ಧಿ ಆಗುತ್ತೆ. ಫಸ್ಟ್ಗೆ ಧ್ಯಾನ ಅನ್ನೋದು ಅಲ್ಲ. ದಿ ಅಂದರೆ ಸೂಕ್ಷ್ಮ ಶರೀರಗಳ ಸಮುದಾಯ. ದಿ ಅಂದರೆ ಯಾನ ಅಂದರೆ ಪ್ರಯಾಣ. ಧ್ಯಾನವೆಂದರೆ ಆಸ್ಟ್ರಲ್ ಟ್ರಾವೆಲ್. ದಿ ಅಂದರೆ ಸೂಕ್ಷ್ಮ ಶರೀರಗಳ ಸಮುದಾಯ. ಸೂಕ್ಷ್ಮ ಶರೀರಗಳ ಜೊತೆಗೆ ಕಾರಣ ಶರೀರದ ಜೊತೆಗೆ ಮಹಾಕಾರಣ ಶರೀರಗಳು ಇದೆ. ಒಂದು ಸೂಕ್ಷ್ಮ ಶರೀರ ಹೊರಗಡೆ ಹೋಗಿದ್ದಾಗ ಆಸ್ಟ್ರಲ್ ಟ್ರಾವೆಲ್ ಅನ್ನೋದು ಆಗೋದಿಲ್ಲ. 3 ಶರೀರಗಳು ಸೇರ್ಬೇಕು. ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರಗಳು 3 ಸೇರಿದಾಗ ಈ 3 ಸಮುದಾಯಗಳೊಂದಿಗೆ ಈ ಶರೀರ ಅನ್ನೋದು ಹೊರಗಡೆ ಬರುತ್ತೆ. 100ಕ್ಕೆ 80% ಭಾಗ ಶಕ್ತಿಯನ್ನ ಮಾತ್ರ ಈ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ 3 ಕಲ್ತು ತಗೊಂಡು ಬರ್ತಾವ. ಹೊರಗೆ ಬಂದಾಗ ಅದು ಸೂಕ್ಷ್ಮ ಶರೀರ ಯಾನ ಅನ್ನೋದು ಮಾಡುತ್ತೆ. ಆಸ್ಟ್ರಲ್ ಟ್ರಾವೆಲ್ ಅನ್ನೋದು ಆಗುತ್ತೆ. 20% ಎನರ್ಜಿಯನ್ನ ನಮ್ಮ ಶರೀರದಲ್ಲಿನೇ ಬಿಟ್ಟು ಹೋಗುತ್ತೆ. ಯಾಕಂದ್ರೆ ಈ ಶರೀರವನ್ನ ರಕ್ಷಣೆ ಮಾಡೋದಕ್ಕೆ ಸಹಿತ ಇನ್ನೊಂದಿಷ್ಟು ಎನರ್ಜಿ ಅನ್ನೋದು ಬೇಕಾಗಿರುತ್ತೆ. ಅದಕ್ಕೋಸ್ಕರ ಈಗ ಧ್ಯಾನ ಅನ್ನೋದು ಆಗುತ್ತೆ. ಧ್ಯಾನ ಅಂದ್ರೆ ದಿ ಪ್ಲಸ್ ಯಾನ ಧ್ಯಾನ. ದಿ ಅಂದ್ರೆ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರಗಳ 3 ಸೇರಿ ಆ ಸೂಕ್ಷ್ಮ ಶರೀರ ಯಾನ ಅಂದ್ರೆ ಪ್ರಯಾಣ ಮಾಡುವುದನ್ನೇ ಧ್ಯಾನ ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೂಕ್ಷ್ಮ ಶರೀರ ಸಮುದಾಯಗಳ ಯಾನವೇ ಧ್ಯಾನ. ಪ್ರತ್ಯಾಹಾರದಲ್ಲಿ ಒಳಗೆ ನಡೆಯುವ ವಿಷಯಗಳನ್ನು ಏಕಾಗ್ರತೆಯಿಂದ ನಾವು ಗಮನಿಸುತ್ತಿರುವಾಗ ಆಗ ಸೂಕ್ಷ್ಮ ಶರೀರ ಅಪಾರ ಶಕ್ತಿಯನ್ನು ಪಡೆಯುತ್ತದೆ. ಒಳಗೆ ನಡೆಯುತ್ತಿರುವಂತಹ ವಿಷಯಗಳನ್ನ ನಾವು ಏಕಾಗ್ರತೆಯಿಂದ ಗಮನಿಸ್ತಾ ಇದ್ದಾಗ ಅವಾಗ ಎಷ್ಟೋ ಶಕ್ತಿ ಅನ್ನೋದು ನಮಗೆ ಲಭಿಸುತ್ತೆ. ಆ ಏಕಾಗ್ರತೆಯಿಂದ ನಾವು ಗಮನಿಸುವಾಗ ಅಪಾರ ಶಕ್ತಿಯನ್ನು ನಾವು ಪಡಿತೀವಿ. ಆಗ ಹೊರಗೆ ಬರುತ್ತದೆ. ತಿರುಗಿ ಗುಂಡೆಗೆ ಬುಗುರಿಯಂತೆ ತಿರುಗಿ ಧ್ಯಾನದ ನಂತರ ತರುವಾಯ ಸಮಾಧಿ ಅನ್ನೋದು ಎಷ್ಟೋ ದಿವಸಗಳಾದ ನಂತರ ಅದು ಬರುತ್ತೆ. ಎಷ್ಟೋ ದಿನಗಳ ಪ್ರಾಣಾಯಾಮದ ನಂತರ ಪ್ರತ್ಯಾಹಾರದಲ್ಲಿ ಧಾರಣ ತರುವಾಯ ಧ್ಯಾನ ಬರುತ್ತದೆ. ಎಷ್ಟೋ ಧ್ಯಾನದ ಅಭ್ಯಾಸದ ನಂತರ ಧ್ಯಾನದ ಅಭ್ಯಾಸ ಅಂದ್ರೆ ಕೋಟಿ ಧ್ಯಾನ ಸಮ ಲಯ ಅಂತ ಹೇಳ್ತಾರ. ಲಯ ಅಂದ್ರೆ ಸಮಾಧಿ ಸ್ಥಿತಿ. ಅಷ್ಟು ಧ್ಯಾನ ಸಾಧನೆ ಮಾಡಿದಾಗ ಅವಾಗ ನಮಗೆ ಸಮಾಧಿ ಸ್ಥಿತಿ ಅನ್ನೋದು ನಮ್ಗೆ ಬರುತ್ತೆ. ಸಮಾಧಿ ಅಂದರೆ ಸಮಾಧಾನ ದೊರಕಿದ ಸ್ಥಿತಿ. ನನ್ನ ತಾಯಿ ಸತ್ತು ಹೋಗಿ ಯಾವ ಲೋಕಕ್ಕೆ ಹೋಗಿದ್ದಾಳೋ ನಾವೇ ನೋಡಬಹುದು. ಪಕ್ಕದವರು ಸಮಾಧಾನ ಹೇಳೋ ಅವಶ್ಯಕತೆ ಏನು ಇಲ್ಲ. ಕೃಷ್ಣ ಏನು ಹೇಳ್ತಾರಂದ್ರೆ, ಕೃಷ್ಣ ನಮ್ಮ ಮುಂದೆ ಬಂದು ಎಲ್ಲವನ್ನೂ ಹೇಳಿ ಹೋಗಿದ್ದಾರೆ. ನಾವು ಕೃಷ್ಣನ ಹತ್ತಿರ ಹೋಗಿ ಕೇಳೋಣ. ಮಧ್ಯವರ್ತಿಗಳು ಅನ್ನೋದು ಯಾರು ಇರೋದಿಲ್ಲ. ಈ ಧ್ಯಾನದಲ್ಲಿ ಯಾವುದೇ ಮಧ್ಯವರ್ತಿ ಅನ್ನೋದು ಇರೋದಿಲ್ಲ. ಯಾವುದೇ ಒಂದು ಬಿಸಿನೆಸ್ ಮಾಡ್ಬೇಕಂದ್ರೆ ಒಬ್ಬ ಮಧ್ಯವರ್ತಿಯ ಮೂಲಕ ನಾವು ಬಿಸಿನೆಸ್ ಮಾಡ್ತೀವಿ. ಈಗ ಏರೋಪ್ಲೇನ್ ಟಿಕೆಟ್ ತಗೋಬೇಕು ಅಂತಂದ್ರೆಗಿನ ಆನ್ಲೈನ್ನಾಗೂ ಮಾಡ್ಕೋಬಹುದು. ಮಧ್ಯವರ್ತಿಗಳ ಮೂಲಕ ಮಾಡಿದ್ರೆಗಿನ ಯಾವುದೇ ಶ್ರಮ ಇಲ್ದಂಗೆ ನಾವು ಟಿಕೆಟ್ ಗಳನ್ನ ತಗೊಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈ ಧ್ಯಾನದಲ್ಲಿ ಯಾವ ಮಧ್ಯವರ್ತಿನೂ ಕೆಲ್ಸಕ್ಕೆ ಬರೋದಿಲ್ಲ. ನಮ್ಮ ಧ್ಯಾನದ
ಪರಿಶ್ರಮದಿಂದ ನಮ್ಮ ಸಾಧನೆಯಿಂದ ಮಾತ್ರ ನಾವು ಸೂಕ್ಷ್ಮ ಶರೀರ ಯಾನವನ್ನ ನಾವು ಮಾಡಬಹುದು. ಪ್ರತ್ಯಕ್ಷವಾಗಿ ಗುರುವನ್ನು ಸಹಿತ ನಾವು ತೆಗೆದು ಹಾಕಿದಾಗ ಮಾತ್ರ ಪ್ರತ್ಯಕ್ಷವಾಗಿ ನಾವು ಅಂತರ್ಯಾನವನ್ನು ನಾವು ಏನ್ ಮಾಡ್ತೀವೋ ಅದನ್ನೇ ನಾವು ಧ್ಯಾನ ಅಂತ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಅಧಿಕವಾಗಿ ಪ್ರತ್ಯಾಹಾರದಲ್ಲಿ, ಅಧಿಕವಾದ ಧಾರಣದಲ್ಲಿ, ಅಧಿಕವಾದ ಧ್ಯಾನದಲ್ಲಿ ಸರ್ವ ಸಮಾಧಾನಗಳು ಪಡೆದುಕೊಂಡ ಸ್ಥಿತಿಯೇ ಸಮಾಧಾನ ಸ್ಥಿತಿ. ಪ್ರತಿಯೊಂದರಲ್ಲಿನೂ ನಾವು ಸಮಾಧಿ ಸ್ಥಿತಿಯನ್ನ ಎಲ್ಲಾದ್ರಲ್ಲಿನೂ ಸಮಾಧಾನ ಹೊಂದಿದಾಗ ಮಾತ್ರ, ಬಾಹ್ಯದಲ್ಲಿ ಸಮಾಧಾನ ಹೊಂದಿದಾಗ ಆಂತರ್ಯದಲ್ಲಿನೂ ಅದರ ಪ್ರತಿಬಿಂಬ ಮೂಡ್ತಾ ಇರುತ್ತೆ. ಆಂತರ್ಯದಲ್ಲಿ ನಾವು ಸಮಾಧಾನ ಸ್ಥಿತಿ ಹೊಂದಿದಾಗ ಅದೇ ನಮ್ಮ ಬಾಹ್ಯದ ಜಗತ್ತಿನಲ್ಲಿ ನಾವು ತೋರ್ಸೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಹೃದಯದ ಒಳಗಡೆ, ನಮ್ಮ ಒಳಗಡೆ ಇನ್ನರ್ನಲ್ಲಿ ಯಾವ ಕೋಪ ಇರುತ್ತೆ, ದ್ವೇಷ ಇರುತ್ತೆ, ಅದು ನಮ್ಮ ಒಳಗಡೆಯ ಸ್ಥಿತಿ ನಮ್ಮ ಹೊರಗಡೆಯ ಸ್ಥಿತಿನ ಅವಲಂಬಿಸಿರುತ್ತೆ. ಅದಕ್ಕೋಸ್ಕರ ನಾವು ಒಳಗಡೆ ಸಮಾಧಾನ ಹೊಂದಿದಾಗ ಹೊರಗಡೆನೂ ಸಮಾಧಾನದಿಂದ ನಾವು ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೊರಗಡೆ ಸಮಾಧಾನ ಮಾಡಿದಾಗ ಹೊರಗಡೆ ಸಮಾಧಾನದಿಂದ ಇದ್ದೀವಿ ಅಂದ್ರೆಗಿನ ಒಳಗಡೆನೂ ಸಮಾಧಾನದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದ್ರೆಗಿನ ನೋಡ್ರಿ, ನಾವು ಒಳಗಡೆ ಏನಾದ್ರೂ ಇನ್ನೊಬ್ರ ಮೇಲೆ ಅಸೂಯೆ, ದ್ವೇಷ ಏನಾದ್ರೂ ಇದ್ದಾಗ ಎಷ್ಟು ಒಳಗಡೆ ಇದಾಗ್ತಾ ಇರುತ್ತೆ, ಅದನ್ನ ನಾವು ಮುಖದಿಂದ ನಾವು ಹೊರಗಡೆ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಒಳಗಡೆ ಸಮಾಧಾನ ಸ್ಥಿತಿಯಿಂದ, ಅದು ಆಕ್ಟಿಂಗ್ ಮಾಡೋದಕ್ಕೆ ಬರೋದಿಲ್ಲ, ಅದು ಸಹಜವಾಗಿ ನಡೆಯುವ ಕ್ರಿಯೆ ಸಮಾಧಾನ ಸ್ಥಿತಿ ಅಂದ್ರೆಗಿನ. ನಾವು ಒಳಗಡೆ ಯಾವ್ದಿವೋ ಅದನ್ನ ನಾವು ಹೊರಗಡೆ ಬಹಿರಂಗ ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಸಮಾಧಿ ಸ್ಥಿತಿ, ನಿರ್ವಿಕಲ್ಪ ಸಮಾಧಿ. ವಿಕಲ್ಪವೆಂದರೆ ಕ್ಷಯ, ವಿಕಲ್ಪ ಅಂದ್ರೆ ಇಲ್ಲದ ಸರ್ವ ಸಮಾಧಾನಗಳು. ಇನ್ನೂ ಸ್ವಲ್ಪ ಸಂಶಯಗಳಿವೆ, ಸ್ವಲ್ಪ ಸಂಶಯಗಳು ತೀರಿವೆ ಅಂದರೆ ಅದು ಸವಿಕಲ್ಪ ಸಮಾಧಿ. ಸ್ವಲ್ಪ ಸಮಾಧಾನ ದೊರೆತಿಲ್ಲ. ತಾಯಿಯವರು ಸತ್ತು ಯಾವುದೋ ಒಂದು ಲೋಕದಲ್ಲಿ ಚೆನ್ನಾಗಿ ಜೀವಿಸುತ್ತಿದ್ದಾರೆ, ಆಕೆಯ ಮುಖ ನೋಡಿದ್ರೆ ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಆ ನಂತರ ಅವರು ಏನ್ ಮಾಡಬೇಕು, ಇನ್ನೂ ಆಳವಾಗಿ ಹೋಗ್ಬೇಕು. ಒಂದು ಪ್ರಶ್ನೆಗೆ ಸಮಾಧಾನ ಇನ್ನೊಂದು 5 ಪ್ರಶ್ನೆಗಳನ್ನ ಹುಟ್ಟಿಸ್ತದ. ಒಂದು, ಅವರು ಸಮಾಧಾನವಾಗಿದ್ದಾರೆ, ಒಳ್ಳೆ ಲೋಕದಲ್ಲಿ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಇನ್ನೂ ಜಾಸ್ತಿ ನಾವು ಧ್ಯಾನ ಮಾಡಿದಾಗ, ಆ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡಾಗ ಇನ್ನೊಂದು 5 ಪ್ರಶ್ನೆಗಳನ್ನೋದು ನಮ್ಗೆ ಹುಟ್ಟುತ್ತೆ. ಇದು ಅನಂತವಾದ ಯಾತ್ರೆ. ಈ ಧ್ಯಾನ ಅನ್ನೋದು ಮುಗಿಯುವಂತಹ ಯಾತ್ರೆ ಅಲ್ಲ. ಈ ಧ್ಯಾನ ಯಾತ್ರೆ, ಜ್ಞಾನ ಯಾತ್ರೆ, ಸತ್ಯ ಯಾತ್ರೆ, ಆನಂದ ಯಾತ್ರೆ, ಆರೋಗ್ಯ ಯಾತ್ರೆ. ಧ್ಯಾನವಿಲ್ಲದೆ ಆರೋಗ್ಯನೇ ಇಲ್ಲ. ನಾವು ಧ್ಯಾನ ಮಾಡಿದಾಗ ಮಾತ್ರ ನಮಗೆ ಆರೋಗ್ಯ ಅನ್ನೋದು ಸಿಗುತ್ತೆ. ಆನಂದ ಇಲ್ಲ, ಧ್ಯಾನ ಇಲ್ಲದೆ ನಮಗೆ ಆರೋಗ್ಯನೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆರೋಗ್ಯವೇ ಮಹಾಭಾಗ್ಯ, ಆನಂದವೇ ಜೀವನ ಧ್ಯೇಯ. ನಮಗೆ ಈ ಮಹಾಭಾಗ್ಯ ಬೇಕೇ ಬೇಕು. ಆನಂದವೇ ಜೀವನ ಧ್ಯೇಯ, ಆರೋಗ್ಯವೇ ಮಹಾಭಾಗ್ಯ. ನಾವು ಆರೋಗ್ಯ ಬೇಕು ಅಂತಂದ್ರೆ ನಾವು ಧ್ಯಾನವನ್ನ ನಾವು ಮಾಡ್ಲೇಬೇಕು. ಸರ್ವ ಸಮಾಧಾನ ದೊರಕಿದ ನಂತರ ನಿರ್ವಿಕಲ್ಪ ಸಮಾಧಾನಿಯಾದಾಗ ಆ ಬ್ರಹ್ಮರ್ಷಿ ಪ್ರಾಣಾಯಾಮ ಮಾಡಿದಾಗ, ಧ್ಯಾನಿ ಎಂದು ಆಹಾರದಲ್ಲಿ ಇರುವಾಗ ಯೋಗಿ ನೋಡ್ರಿ, ಪ್ರಾಣಾಯಾಮ ಮಾಡಿದಾಗ ಧ್ಯಾನಿ, ಪ್ರತ್ಯಾಹಾರದಲ್ಲಿ ಇರುವಾಗ ಯೋಗಿ ಆಗ್ತಾನೆ, ಧಾರಣದಲ್ಲಿ ಇರುವಾಗ ಬ್ರಹ್ಮರ್ಷಿ ಅಂತ ಆತನನ್ನ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈ 5 ಬೆರಳುಗಳನ್ನ, ಕಿರಿ ಬೆರಳು ಧ್ಯಾನಿ, ಅದು ಭೀಮ, ಉಂಗುರದ ಬೆರಳು ನಕುಲ, ಮಧ್ಯದ ಬೆರಳು ಸಹದೇವ, ತೋರು ಬೆರಳು ಅರ್ಜುನ, ಹೆಬ್ಬೆರಳು ಧರ್ಮರಾಜ ಅಂತ ನಾವು ಕರಿಬಹುದು. ಯಾಕೆ ಅಂತಂದ್ರೆಗಿನ ಭೀಮ ಅಂದ್ರೆಗಿನ ವಾಯುಪುತ್ರ. ಆತ ಯಾವಾಗ್ಲೂ ಧ್ಯಾನ ಮಾಡ್ತಾನೆ ಇರ್ತಾನ, ಶ್ವಾಸದ ಮೇಲೆ ಧ್ಯಾಸ ಇಟ್ಕೊಂತ ಇರ್ತಾನ. ಪ್ರಾಣಾಯಾಮದಲ್ಲಿ ಇರುವವರು ಅಂದ್ರೆ ನಕುಲ ಯಾವಾಗ್ಲೂ ಅಪಾರ ಪ್ರಾಣ ಶಕ್ತಿಯನ್ನು ಹೊಂದಿರುವ ಆತ. ಅದಕ್ಕೋಸ್ಕರ ಆತ 2ನೇ ಬೆರಳನ್ನ ತೋರಿಸುತ್ತ ಆತ ಯಾವಾಗ್ಲೂ ಯೋಗಿ ಆಗಿರುವವರು. ಶ್ವಾಸ ಪುತ್ರ ಅಂದ್ರೆ ಭೀಮ, ನಕುಲನಂದ್ರೆ ಪ್ರಾಣ ಶಕ್ತಿಯನ್ನು ಬೆಳೆಸಿಕೊಂಡಿರುವ ಆತ. ಯೋಗಿಯಾದವನು ಸಹದೇವನೆಂದರೆ 3ನೇ ಕಣ್ಣನ್ನು ಕ್ರಿಯಾಶೀಲಗೊಳಿಸಿಕೊಂಡಿರುವ ಸಹದೇವ ಅನ್ನೋತ 3ನೇ ಕಣ್ಣನ್ನ ಕ್ರಿಯಾಶೀಲಗೊಳಿಸ್ಕೊಂಡಿರ್ತಾನೆ. ಆ ನಂತರದ ಸ್ಥಾಯಿಯೇ ನಾರಾಯಣ. ಇಲ್ಲಿಗೆ ಸೇರಿದರೆ ನಾರಾಯಣ ಧರ್ಮರಾಜ ನಾರಾಯಣ ಸ್ಥಿತಿಯಲ್ಲಿ ಇರುವವನು, ಬ್ರಹ್ಮರ್ಷಿ ಆಗಿರುವವನು. ಆದ್ದರಿಂದ ಮಿತ್ರರೇ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯಿಂದ ಧ್ಯಾನ ಶಾಸ್ತ್ರ ಅನ್ನೋದು
ಮುಕ್ತಾಯವಾಗುತ್ತದೆ. ಯಾವುದೋ ಆಸನದಲ್ಲಿ ಕುಳಿತುಕೊಳ್ಳುವುದು ಪ್ರಾಣಾಯಾಮ. ಯಾವುದನ್ನ ಆಸನದಲ್ಲಿ ಕೂತ್ಕೊಳ್ರಿ, ನಿಮಗೆ ಕಂಫರ್ಟ್ ಆಗಿರುವಂತಹ ಆಸನದಲ್ಲಿ ಕೂತ್ಕೊಂಡಾಗ ಮಾತ್ರ ನಾವು ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಆಸನದಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಏನೋ ಕಾಲು ನೋವಾಗಿರ್ಬೋದು, ಅವ್ರಿಗೆ ಏನೋ ಒಂದು ಬೆನ್ನು ನೋವಾಗಿರ್ಬೋದು, ಅವ್ರಿಗೆ ಗೋಡೆ ಆನ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಆರಾಮ್ ಅನಿಸ್ತೈತೆ. ನಾವು ಗೋಡೆ ಆನ್ಕೊಳ್ಳಾರ್ದಂಗ ಫಸ್ಟಿಗೆ ನೀವು ನಿಯಮಗಳನ್ನ ಇಟ್ಟಾಗ ಅವ್ರಿಗೆ ಕೂತ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ಯಾವುದೇ ನಿಯಮಗಳನ್ನ ಇಡಬಾರ್ದು. ಆಸನ ಅನ್ನೋದು ಧ್ಯಾನ ಶಾಸ್ತ್ರದಿಂದ ಕೇವಲ ಎಂಟ್ರಿ ಪಾಯಿಂಟ್ ಅಲ್ಲದೆ ಶಾಸ್ತ್ರವು ಇಲ್ಲಿಂದಲೇ ಪ್ರಾರಂಭವಾಗ್ತದೆ. ಶ್ವಾಸದ ಮೇಲೆ ಗಮನದಿಂದ ಮೊದಲಾಗಿ ದಿವ್ಯ ಚಕ್ಷುವಿನ ಮೂಲಕ ಸರ್ವ ಸಮಾಧಾನದಿಂದ ಅಂತ್ಯವಾಗುತ್ತದೆ. ಸಮಾಧಿ ಸ್ಥಿತಿ ಹೊಂದಿದ ನಂತರ ಆ ಮನುಷ್ಯ ಹೇಗಿರುತ್ತಾರೆ ಅಂದರೆ, ಯಮ ನಿಯಮಗಳೇ ಆ ಮನುಷ್ಯನ ಗುಣಗಳು, ಅವನ ಪ್ರಿನ್ಸಿಪಲ್ ಹೇಗೆ ಇರ್ತವೆ ಅಂದ್ರಗಿನ ಬ್ರಹ್ಮಚರ್ಯ ಆಗಿ ಇರ್ತಾನ. ಅಂದರೆ ಬ್ರಹ್ಮಚರ್ಯ ಅಂದ್ರೆ ಏನು ಅಂತ ನನ್ನ ಕೇಳ್ತಾ ಇರ್ತಾರ ಅಂತ ಪತ್ರಿಜಿ ಸರ್ ಹೇಳ್ತಾರ. ಬ್ರಹ್ಮಚರ್ಯ ಅಂದ್ರೆಗಿನ ತಕ್ಷಣ ನಿಮ್ ವಿಳಾಸ ಯಾವ್ದು ಅಂತ ಕೇಳಿದ್ರೆಗಿನ ಪತ್ರಿಜಿ ಹೇಳ್ತಾರಂತ, ನನ್ನ ವಿಳಾಸ ವೈಕುಂಠ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಗಾದೆಗಳು ಇದಾವ. ಪುರಂದರ ದಾಸರುಗಳು ಸಹಿತ ಎಲ್ಲ ಹೇಳಿದ್ದಾರೆ. ಅವೆಲ್ಲವಷ್ಟು ನಾವು ಅದನ್ನ ಅರ್ಥಗರ್ಭಿತವಾಗಿ ಅದನ್ನ ವಿಶ್ಲೇಷಣೆ ಮಾಡಿ ನೋಡಿಲ್ಲ, ಅದಕ್ಕೆ ನಮ್ಗೆ ಅದು ಸರಿಯಾಗಿ ಅರ್ಥ ಆಗಿಲ್ಲ. ವೈಕುಂಠನೇ ನಮ್ಮ ಮನೆ, ಇಲ್ಲಿ ಬಂದೆ ನಾನು ಸುಮ್ಮನೆ. ನನ್ನ ವಯಸ್ಸು ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಒಬ್ರಿಗೆ 5 ವರ್ಷ ಅಂತೀನಿ, ಒಬ್ರಿಗೆ 45 ವರ್ಷ ಅಂತೀನಿ, ಒಬ್ರಿಗೆ 50 ವರ್ಷ ಅಂತೀನಿ. ಯಾಕೆ ಅಂತಂದ್ರೆ ನಾನು ಆತ್ಮ ಪದಾರ್ಥ, ನನಗೆ ಶರೀರದ ಕಡೆಗೆ ಗಮನ ಇಲ್ಲ, ನಾನು ಆತ್ಮ ಪದಾರ್ಥ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ಶರೀರಕ್ಕೆ ಸಂಬಂಧ ಪಟ್ಟಿಲ್ಲ, ನಾನು ಆತ್ಮಕ್ಕೆ ಸಂಬಂಧ ಪಟ್ಟಿನಿ. ಯಾರು ಶರೀರಕ್ಕೆ ಸಂಬಂಧ ಪಟ್ಟಿಲ್ಲವೋ ಅವರು ಎಲ್ಲರೂ ಬ್ರಹ್ಮಚಾರಿಗಳೇ. ಬ್ರಹ್ಮಚರ್ಯ ಅಂದರೆ ಸೆಕ್ಸ್ ಇಲ್ಲದೆ ಇರುವುದು ಅಂತ ಸಾಮಾನ್ಯ ಜನರು ತಿಳ್ಕೊಂಡಿದ್ದಾರೆ. ಅದು ಅಲ್ಲ. ಬ್ರಹ್ಮಚರ್ಯ ಅಂದ್ರೆ ನಮ್ಮ ಶರೀರಕ್ಕೆ ಯಾವುದೇ ಸಂಬಂಧ ಇಲ್ಲದೆ ಇರುವಂತಹ ವಿಷಯವನ್ನ ಬ್ರಹ್ಮಚಾರಿ ಅಂತ ಕರೀತೀವಿ. ಆತ್ಮ ಪದಾರ್ಥಕ್ಕೆ ಸಂಬಂಧಿಸಿರುವುದು. ಸಮಾಧಿ ಸ್ಥಿತಿ ಹೊಂದಿದವರು ಯಾವಾಗ್ಲೂ ಬ್ರಹ್ಮಚಾರಿಗಳೇ. ಅಸ್ಖಲಿತ ಬ್ರಹ್ಮಚಾರಿ ಅಂದರೆ ಸ್ಖಲನವಿಲ್ಲದ ಬ್ರಹ್ಮಚಾರಿ ಅಂದರೆ ನಾನು ಶರೀರವೆಂಬ ಸ್ಫೂರ್ತಿ ನನಗಿಲ್ಲ, ಯಾವಾಗ್ಲೂ ನಾನು ಆತ್ಮದ ಸ್ಫೂರ್ತಿಯಲ್ಲೇ ಇರುತ್ತೇನೆ. ಅಸ್ಖಲಿತ ಬ್ರಹ್ಮಚಾರಿ ಎನ್ನುವ ಪದಕ್ಕೆ ನಾನು ಸಂಬಂಧಪಟ್ಟಿಲ್ಲ. ನಾವೆಲ್ಲರೂ ದೇಹಪರವಾಗಿ ಆಲೋಚಿಸುವವರು. ನಾವೆಲ್ಲರೂ ದೇಹಪರವಾಗಿ ಇಷ್ಟು ದಿವಸ ಆಲೋಚನೆ ಮಾಡ್ತಾ ಇದ್ವಿ. ಈ ಜ್ಞಾನಗಳನ್ನ ಈ ಸಜ್ಜನ ಸಂಗತದ ಮೂಲಕ ತಿಳ್ಕೊಳೋ ತನಕ ಒಂದೊಂದು ಕ್ಲಾಸ್ ಅಲ್ಲಿ ಒಂದೊಂದು ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಸಜ್ಜನ ಸಾಂಗತ್ಯ ಅನ್ನೋದು ಮೊದಲು ಧ್ಯಾನಕ್ಕೆ ಬಂದವರಿಗೆ ಅಷ್ಟೇ ಅಲ್ಲ, ಎಷ್ಟು ವರ್ಷಗಳು ಧ್ಯಾನ ಮಾಡಿದ್ರು ಸಜ್ಜನ ಸಾಂಗತ್ಯ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಎಲ್ಲರ ಅನುಭವಗಳನ್ನ ಕೇಳೋದು ಇಷ್ಟೋ ಇಂಪಾರ್ಟೆಂಟ್. ಅದರಿಂದ ಅದೇ ಅರ್ಥವಾಗೋದು. ನಾವು ಆತ್ಮ ಪದಾರ್ಥ ಅಂತ ಅರ್ಥ ಮಾಡ್ಕೋಬೇಕು. ನಾವು ಶರೀರಕ್ಕೆ ಸಂಬಂಧಪಟ್ಟಿರುವ ಅಂತ ಅನ್ನೋದು ತುಂಬಾ ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ ಯು. ಇವತ್ತು ಕ್ಲಾಸ್ ಚೆನ್ನಾಗಿ ಅಷ್ಟಾಂಗ ಟೈಮ್ ಆಯ್ತಾ ಮೇಡಮ್? ಮ್ಯಾಮ್ ಟೈಮ್ ಆಯ್ತು. ಸರಿ ಆಯ್ತು. ಅಷ್ಟಾಂಗ ಇನ್ನು 5 ನಿಮಿಷ ಕೊಟ್ರೆ ಮೇಡಮ್. ಓಕೆ, ಇನ್ನು 5 ನಿಮಿಷ. ತಪಃ ಅಂದರೆ ಸತ್ಯ, ಅಹಿಂಸಾ, ಆಶ್ರಯ, ಅಪರಿಗ್ರಹ, ಬ್ರಹ್ಮಚರ್ಯ, ಈ 5ರ ಮೇಲೆ ಕಂಟ್ರೋಲ್ ಬರುತ್ತದೆ. ಮೊಟ್ಟ ಮೊದಲು ಬರೋದಿಲ್ಲ, ನಿಧಾನವಾಗಿ ಬರುತ್ತದೆ. ಧ್ಯಾನ ಪರಿಸಮಾಪ್ತಿಯಲ್ಲಿ ಸಮಾಧಿ ಆದ ನಂತರ ಅಭ್ಯಾಸ ಮಾಡಿ ಅದರಲ್ಲಿ ಸಿದ್ಧಾಸ್ತರಾಗ್ತೇವೆ. ಏನದು ನಿಯಮ ಅಂದ್ರೆ ತಪಃ ಅಂದರೆ ಇನ್ನು ತನ್ನ ಶರೀರದ ಅವಶ್ಯಕತೆಯನ್ನು ತಗ್ಗಿಸಿಕೊಳ್ಳುತ್ತಾನೆ. ಇಡ್ಲಿಗೆ ಸಾಂಬಾರೇ ಬೇಕು, ಚಟ್ನಿನೇ ಬೇಕು, ಬಿಸಿಯಾಗಿರುವ ಇಡ್ಲಿನೇ ಬೇಕು, ಹಿಂಗ ಒಲೆ ಮೇಲೆ ತೆಗೆದ್ಬಿಟ್ಟೆ ನಮ್ಗೆ ಹಾಕ್ಬೇಕು ಅನ್ನುವ ಯಾವ ನಿಯಮನೂ ಇರೋದಿಲ್ಲ. ಎಲ್ಲಿ ನಾನು ಮಲ್ಕೋಬೇಕಂದ್ರೆ ಮಂಚನೇ ಬೇಕು, ಈ ಕಿರ್ಲಾನ್ ಹಾಸಿಗೆನೇ ಬೇಕು, ಅವೆಲ್ಲ ಅಷ್ಟು ಹೋಗ್ಬಿಡ್ತಾವ. ಏನಿದ್ರು ಸರಿ, ಏನಿಲ್ಲ ಅಂದ್ರೂ ಸರಿ, ಕಾಡಿನಲ್ಲಿ ಮಲ್ಕೊಂತಾರ, ಸುಮ್ನೆ ಯಾವ ಜನಗಳ ಮಧ್ಯದಲ್ಲಿ ಮಲ್ಕೊಂಡ್ರು ಮಕ್ಕೊಂತಾರ. ತಪಃ ಅಂದ್ರೆಗಿನ ನಮ್ಮ ಆಸೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು.
ಆನಂತರ ನಮಗೆ ಸ್ವಾಧ್ಯಾಯ ಅನ್ನೋದು ಪುಸ್ತಕಗಳನ್ನ ಓದಿದ್ರೆ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಅವಾಗ ನಾವು ಭಗವದ್ಗೀತೆ ಓದಿದ್ರೆಗಿನ ಒಂದು ಶ್ಲೋಕ ಓದಿದ್ರೆಗಿನ ಅದು ಎಲ್ಲ ಅರ್ಥ ಆಗ್ಬಿಡ್ತೈತೆ. ನಾವು ಧ್ಯಾನ ಸಾಧನೆ ಮಾಡ್ಲಾರ್ದ ಭಗವದ್ಗೀತೆ ಎಷ್ಟು ಸಾರಿ ಓದಿದ್ರು ನಮಗೆ ಅದು ಅರ್ಥ ಆಗೋದಿಲ್ಲ. ಬಹಳ ಬಹಳ ಎಷ್ಟು ಸಾರಿ ನಾನು ಓದಿದ್ದೀನಿ, ಅದು ನನಗೆ ಅರ್ಥ ಆಗ್ಬೇಕಂದ್ರೆ ಬಹಳ ಕಷ್ಟ ಆಯ್ತು. ಫಸ್ಟಿಗೆ ಹೋಗ್ತಾ ಇದ್ದೆ, ಕೂಡ್ತಾ ಇದ್ದೆ, ಏನು ಅರ್ಥ ಆಗ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಯಾವುದೇ ಪುಸ್ತಕಗಳನ್ನ ಓದ್ಬೇಕಂದ್ರೂ ನಮ್ಗೆ ಅರ್ಥ ಆಗ್ಬೇಕಂದ್ರೆ ನಮ್ಮ ಮನಸ್ಸು ಸಮಾಧಾನ ಸ್ಥಿತಿಯಿಂದ ಇದ್ದಾಗ ಮಾತ್ರ ಆ ಪುಸ್ತಕಗಳನ್ನ ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಮತ್ತೆ ಒಂದು ಸಾರಿ ಅಲ್ಲ, 2 ಸಾರಿ 3 ಸಾರಿ ಆ ರೀತಿಯಾಗಿ ಓದಿದಾಗ ಮಾತ್ರ ನಮ್ಗೆ ಅದು ಅರ್ಥ ಆಸ್ತೇಯ ಸತ್ಯ ಅಂದರೆ ಯಮದಲ್ಲಿ ಮೊಟ್ಟ ಮೊದಲನೇದು ಬ್ರಹ್ಮಚರ್ಯ, ಎರಡನೇದು ಸತ್ಯ. ಬ್ರಹ್ಮರ್ಷಿ ಆದವ್ರು ಏನ್ ಹೇಳಿದರೂ ಅದು ನಡೆಯುತ್ತದೆ. ನೋಡ್ರಿ, ಬ್ರಹ್ಮರ್ಷಿ ಆದವ್ರು ಏನ್ ಹೇಳಿದ್ರು ಸಹಿತ ನಡೀತದೆ. ಮಳೆ ಬರ್ಲಿ ಅಂದ್ರೆಗಿನ ಬರುತ್ತೆ, ನಿಂತ್ಕೊ ಅಂದ್ರೂ ಮಳೆ ನಿಂತ್ಕೊಳುತ್ತೆ. ಇವೆಲ್ಲ ನಾವು ಪ್ರತ್ಯಕ್ಷ ಉದಾಹರಣೆಗಳನ್ನ ನಾವು ನೋಡಿದೀವಿ. ಕೋಚ್ ಟ್ರೈನಿಂಗ್ ಹೋಗಿದ್ದಾಗ ವಿಕಾರಾಬಾದ್ ನಲ್ಲಿ ಹೋಗಿದ್ವಿ. ತುಂಬಾ 400 ಜನ ಸೇರಿದ್ವಿ. ಎಷ್ಟು ಶೆಕೆ ಆಗ್ತಾ ಇದೆ, ಎಷ್ಟು ಫ್ಯಾನ್ಗಳು ಇಟ್ಟಿದ್ದಾರೆ, ಆದ್ರೂನು ನಮ್ಗೆ ತುಂಬಾ ಶೆಕೆ ಆಗ್ತಾ ಇದೆ. ಆ ಪುಸ್ತಕಗಳಿಂದ ಗಾಳಿ ಹಾಕೊಂತ ಇದೀವಿ. ಅವಾಗ ನ್ಯೂಟನ್ ಸರ್ ಏನ್ ಮಾಡಿದ್ರು, ಎಲ್ಲಾರನ್ನ ಸುಮ್ನೆ ಕೂಡ್ಸಿ ಧ್ಯಾನಕ್ಕೆ ಕೂಡ್ಸ್ಬಿಟ್ರು. ಮಳೆ ಬರ್ಲಿ, ನಮ್ಗೆ ತುಂಬಾ ಶೆಕೆ ಆಗ್ತಾ ಇದೆ ಅಂತ ಎಲ್ಲಾರು ಧ್ಯಾನ ಮಾಡಿದೀವಿ. 5 ನಿಮಿಷಕ್ಕೆ ಎಷ್ಟು ರಭಸವಾಗಿ ಮಳೆ ಬಂತು ಅಂದ್ರೆ ಕೂತ್ಕೊಂಡಿರೋ ಜಾಗದ ತನಕನೂ ಮಳೆ ನೀರು ಸುರಿತು. ಅದು ಬ್ರಹ್ಮರ್ಷಿ ಆದವರು ಏನು ಮಾತಾಡಿದ್ರು ನಡೆಯುತ್ತೆ ಅನ್ನೋದಕ್ಕೆ ಸಾಕ್ಷಿ. ಆಸ್ತೇಯ ಅಪರಿಗ್ರಹ. ಆಸ್ತೇಯ ಅಂದ್ರೆಗಿನ ಯಾವುದೇ ಅಸೂಯೆ ಇಲ್ಲ. ಯಾರು ಎಷ್ಟು ಕಾರನ್ನ ತಗೊಳ್ಳಿ, ಯಾರಿಗೆ ಎಷ್ಟು ಕೋಟಿ ಆಸ್ತಿ ಆದ್ರೂ ಇರ್ಲಿ, ಎಷ್ಟೇ ಬಂಗಲೆ ಇರ್ಲಿ, ನಮಗೆ ಅಸೂಯೆ ಯಾವಾಗ ಬರೋದಿಲ್ವಾ ಅದನ್ನ ಆಸ್ತೇಯ ಅಂತ ಕರಿತೀವಿ. ಅಪರಿಗ್ರಹ ಇನ್ನು ಹಿಂಸೆ ಅನ್ನೋದು ಇರೋದಿಲ್ಲ. ಅಪರಿಗ್ರಹ ಅಂದ್ರೆ ಹಿಂಸೆ ಅನ್ನೋದು ಇರೋದಿಲ್ಲ. ಪಕ್ಕದವ್ರಿಗೆ ಎಷ್ಟು ಇದ್ರು ಏನು ಆದ್ರೂ ಯಾರು ಏನ್ ತಗೊಂಡ್ರು ನಮ್ಗೆ ಚಿಂತೆ ಇಲ್ಲ. ಅನವಶ್ಯಕವಾಗಿ ಅಧಿಕವಾಗಿ ಏನನ್ನೂ ತೆಗೆದುಕೊಳ್ಳಬಾರದು. ಪ್ರಜೆಗಳಾಗಿ ಪ್ರಜೆಗಳಿಗೋಸ್ಕರ ತೆಗೆದುಕೊಳ್ಳುವವನು ಮಾತ್ರ ಆತ ಪ್ರಜೆಗಳಿಗೋಸ್ಕರ ತೆಗೆದುಕೊಳ್ತಾನೆ, ತಾನು ತನಗೋಸ್ಕರ ತೆಗೆದುಕೊಳ್ಳೋದಿಲ್ಲ. ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ಹಿಂಸೆ. ಇನ್ನು ಈ ಹಿಂಸೆ ಅನ್ನೋದು ಯಾವಾಗ್ಲೂ ಇರೋದಿಲ್ಲ. ತಾವೇ ಎಲ್ಲ ಒಂದು ತಿಳಿದ ನಂತರ ಇನ್ನು ಯಾರನ್ನೂ ಹಿಂಸೆಗೆ ಗುರಿ ಮಾಡುತ್ತಾನೆ. ನನ್ನೊಳಗಿರುವ ಆತ್ಮನೂ ಒಂದೇ, ಅವರೊಳಗಿರೋ ಆತ್ಮನೂ ಒಂದೇ ಅಂತ ತಿಳ್ಕೊಂಡಾಗ ಯಾರು ಒಬ್ರಿಗೆ ಒಬ್ರು ಹಿಂಸೆ ಮಾಡ್ಕೊಳ್ಳೋದಿಲ್ಲ. ಅಂತಹ ಸ್ಥಿತಿಯನ್ನ ಹೊಂದೋದಕ್ಕೋಸ್ಕರ ಈ ಪತಂಜಲಿ ಶಾಸ್ತ್ರದಲ್ಲಿ, ಧ್ಯಾನ ಶಾಸ್ತ್ರದಲ್ಲಿ ಅಷ್ಟಾಂಗ ಮಾರ್ಗಗಳ ಮೂಲಕ ಇಂತಹ ಧ್ಯಾನವನ್ನ ಯಾವ ರೀತಿ ಮಾಡಿದ್ರೆಗಿನ ನಾವು ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲಿಗೆ ಯಾವ ನಿಯಮವನ್ನ ಪಾಲಿಸ್ಬೇಕು, ಮೊದಲಿಗೆ ಆಸನ, ನಂತರ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ನಂತರ ಯಮ, ನಿಯಮ, ಇಂತಹ ಸ್ಥಿತಿಗಳನ್ನೆಲ್ಲ ನಾವು ಪಡೆಯೋದಕ್ಕೋಸ್ಕರ ಈ ನಿಯಮಗಳನ್ನ ಪಾಲಿಸಿದಾಗ, ಲಾಸ್ಟ್ಗೆ ನಾವು ಯಮ ನಿಯಮಗಳನ್ನ ಪಾಲಿಸಿದಾಗ ನಾವು ಸುಲಭವಾಗಿ ಧ್ಯಾನವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರೆ ಪತಂಜಲಿ ಅಷ್ಟಾಂಗ ಮಾರ್ಗಗಳನ್ನ. ತುಂಬಾ ಒಳ್ಳೆ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನಮ್ಮ ಎಲ್ಲಾ ಧ್ಯಾನ ಮಿತ್ರರ ಪರವಾಗಿ, ನಮ್ಮ ಮಹಾವತಾರ ಫೌಂಡೇಶನ್ ಪರವಾಗಿ, ಮತ್ತೆ ನನ್ನ ವೈಯಕ್ತಿಕ ಪರವಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಈ ದಿನ ನಿಮ್ಗೆ ಸಮಯ ಕೊಟ್ಟು ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಒನ್ ಸೆಕೆಂಡ್. ಮತ್ತೆ ಧ್ಯಾನ ಮಿತ್ರರೇ, ಇವ ಏನಾದ್ರು ಪ್ರಶ್ನೆಗಳಿದ್ರೆ ಇಲ್ಲ ನಿಮ್ಮ ಅನುಭವಗಳಿದ್ರೆ ಹಂಚ್ಕೊಬಹುದು. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ಮಾಸ್ಟರ್. ಓಕೆ ಮ್ಯಾಮ್, ಯಾರಿಗೂ ಏನು ಡೌಟ್ಸ್ ಇಲ್ಲ ಅನ್ಸುತ್ತೆ. ಎಲ್ಲಾರ್ಗು ನೀವು ಅಷ್ಟು ಕ್ಲೀನ್ ಆಗಿ ಸಂಕ್ಷಿಪ್ತವಾಗಿ ಹೇಳಿದೀರಾ, ಎಲ್ಲರಿಗೂ ಅರ್ಥ ಆಗೋ ತರ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಈ ದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ ಗಳಿಗೂ ಥ್ಯಾಂಕ್ ಯು ವೆರಿ ಮಚ್.
ಥ್ಯಾಂಕ್ ಯು ಮೇಡಮ್.